ओम जन्माद्यस्य यतोन्मयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदं यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्यहेयं नियतिदृशितमो बन्धमोक्षाश्च यस्मात् अस्य श्री ब्रह्मरुद्र प्रभृति सुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाप्ययो यो गुरुरपि परमश्चिन्तयेतं महान्तं धर्मपुरोज्झितकैतवोऽत्र परमः निर्मत्सराणां सतां वेद्यं वास्तवमत्र वस्तु शिवदं तापत्रयोन्मूलनं श्रीमद्भागवते महामुनिकृते किं वा परैरीश्वरः सत्यो हृद्यवरुध्यतेऽत्र कृतिभिः शुश्रूषुभिस्तक्षणात् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसम् आलयं मुहुरहो रसिकाः भुवि भावुकाः अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहम् भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे पञ्चाशद्वर्षपर्यन्तं सततं रामपूजकः श्रीसत्यप्रमोदगुरुराट् भासतां नो हृदम्बरे बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः चित्तं मद्गुणदोषचिन्तनविधौ नूनं मनां मा कृताः श्रीसत्यात्मगुरो त्वदङ्घ्रियुगलं हित्वा न मे सद्गतिः यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये श्रीगुरुभ्यो नमः हरिः ओम हरिः ओम हरिः ओम। स्वस्तिस्तु अषेढसन्मङ्गलानि सन्तु श्लोकैकश्रवणपठनमात्रेण मुक्तश्च श्रोतॄणां निखिलकलिकृतकल्मषापनोदनपटुतरे धर्माद्यखिलपुरुषार्थसाधनीभूते अद्य श्रीमद्भागवते दशमस्कन्धान्तरकथा प्रारम्भे सति किञ्चित् पूर्वकथानुवादः। हरिः ओम हरिः ओम हरिः ओम। हरे राम 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 हरे 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 कृष्ण 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 हरे हरे। हरे राम 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 हरे 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 कृष्ण 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 हरे हरे। हरे राम 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 हरे 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 कृष्ण 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 हरे हरे। हरे राम 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 हरे 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 कृष्ण 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 हरे हरे।
ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ. ಇಲ್ಲಿವರೆಗೂ 9 ಸ್ಕಂದಗಳು, ಸಾಧಾರಣ ಅರ್ಧಕ್ಕಿಂತ ಹೆಚ್ಚು ಭಾಗವತದ ಈ ಸಮುದ್ರವನ್ನು ನಾವು ದಾಟಿ ಬಂದಿದ್ದೇವೆ. ಇವೆಲ್ಲ ಸಣ್ಣ ಸಣ್ಣ ಸಮುದ್ರಗಳು. ಇವತ್ತು ನಾವು ಭಗವಂತನ ಮಹಿಮಾ, ಶ್ರೀಕೃಷ್ಣನ ಮಹಿಮೆ ಅಂತಕ್ಕಂತಹ ದಶಮಸ್ಕಂದದ ಮಹಾನ್ ಸಾಗರ 101 ಅಧ್ಯಾಯಗಳಿಂದ ಯುಕ್ತವಾಗಿರ್ತಕ್ಕಂಥದ್ದು. ಪ್ರತಿಯೊಂದು ಅಧ್ಯಾಯದಲ್ಲಿ ಅದ್ಭುತವಾಗಿರ್ತಕ್ಕಂಥ ಭಗವಂತನ ಮಹಿಮೆಯ ಲೀಲೆಗಳು, ಅವನ ಸಂಬಂಧಿಕರ, ಅವನ ಶತ್ರುಗಳ ಆ ವಿಚಿತ್ರವಾಗಿರ್ತಕ್ಕಂಥ ಚರಿತ್ರೆಗಳು, ಅದನ್ನು ನಾವು ಪ್ರವೇಶ ಮಾಡ್ತಾ ಇದ್ದೇವೆ. ಪರಮಾತ್ಮನನ್ನು ನೆನೆಸಿದ್ದೇವೆ, ಗುರುಗಳನ್ನು ನೆನೆಸಿದ್ದೇವೆ. ಒಮ್ಮೆ ಗಣಪತಿಯನ್ನು ನೆನೆಸೋಣ. ನಿರ್ವಿಘ್ನವಾಗಿ 10, 11, 12 ಸ್ಕಂದಗಳನ್ನು ಪರಮಾತ್ಮ ಗಣಪತಿ ಅಂತರ್ಗತ, ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗತ ವಿಶ್ವಂಭರಾತ್ಮಕ ಗೋಪಾಲಕೃಷ್ಣ, ನಿನ್ನ ಚರಿತ್ರೆ, ನಿನ್ನ ಮಹಿಮೆ, ನಿನ್ನ ಉಪದೇಶ, ಈ ಭಾಗದನ್ನು ನಿರ್ವಿಘ್ನವಾಗಿ ನಡೆಸಿಕೊಡು. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಪರೀಕ್ಷಿತ ಮಾತನಾಡ್ತಾನೆ. ಪರಮಪೂಜ್ಯ ಶುಕಾಚಾರ್ಯರೇ, ಕಥಿತೋ ವಂಶವಿಸ್ತಾರ ಭವತಾ ಸೋಮಸೂರ್ಯಯೋ ರಾಜ್ಞಾಂಚ ಉಭಯವಂಶ್ಯಾನಾಂ ಚರಿತಂ ಪರಮಾದ್ಭುತಂ. ಇಂತಹ ಅದ್ಭುತವಾಗಿರ್ತಕ್ಕಂಥ ನಮ್ಮ ಸೋಮ ಚಂದ್ರವಂಶ ಮತ್ತು ಸೂರ್ಯವಂಶದ ವಿಸ್ತಾರವಾಗಿರ್ತಕ್ಕಂಥ ವರ್ಣೆಯನ್ನು, ಅದ್ಭುತವಾಗಿರ್ತಕ್ಕಂಥ ವಿವರಣೆ. ನಿಜವಾಗಿಯೂ ಕೇವಲ 29-30 ಅಧ್ಯಾಯಗಳಿಂದ ಯುಕ್ತವಾದದ್ದು 9ನೇ ಸ್ಕಂದ. ಆದರೆ ಆ ರಾಜರ ಚರಿತ್ರೆ, ಅದಕ್ಕೆ ಸಂಬಂಧಿಸಿರ್ತಕ್ಕಂಥ ಕೆಲವು ಪ್ರಮುಖ ವಿಚಾರಗಳು ಸುಮಾರು 59 ಎಪಿಸೋಡ್ ನೋಮಸ್ಕಂದಕ್ಕೆ ಆಗಿವೆ. ಕಲ್ಪನೆ ಇರಲಿಲ್ಲ ನಾನು 10-15 ಸ್ಕಂದದಲ್ಲಿ ಒಂದು ಭಾಳ ಆದರೆ 20 ಎಪಿಸೋಡ್ನಲ್ಲಿ ಮುಗಿಸ್ಬೇಕು ಅಂಥೇಳಿ. ಆದರೆ ವಿಷಯದ ಮಹತ್ವಗಳು, ವಿಚಾರಗಳು, ವಿಮರ್ಶೆಗಳು, ಅನೇಕ ಧರ್ಮದ ವಿಚಾರಗಳು ಕೂಡ ಬಂದದ್ದರಿಂದಾಗಿ ಒಂದು ಸಲ ಆದರೂ ಭಾಗವತದ ಆ ಹರವು, ವಿಸ್ತಾರವನ್ನು ನಮ್ಮ ಜೀವನದಲ್ಲಿ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ ಅಂತನ್ನೋ ಒಂದು ಉದ್ದೇಶದಿಂದ ನುಡಿಸಿದವನು ಪರಮಾತ್ಮ. ನಾನು ಕೇವಲ ಇನ್ಸ್ಟ್ರೂಮೆಂಟ್ಸ್. ನಿಮ್ಮಲ್ಲಿದ್ದು ಭಗವಂತ ಕೇಳಿ ನಿಮಗೆ ಪುಣ್ಯವನ್ನು ಕೊಟ್ಟಿದ್ದಾನೆ, ನನ್ನಲ್ಲಿ ನಿಂತುಕೊಂಡು ಹೇಳಿ ಪುಣ್ಯವನ್ನು ಕೊಟ್ಟಿದ್ದಾನೆ. 2 ಸೂರ್ಯಚಂದ್ರ ವಂಶದ ವಿಸ್ತಾರವನ್ನು ನಮಗೆ ಹೇಳಿದಿರಿ ಅಂತ ಹೇಳುವಾಗ ಇಲ್ಲಿ ಪರೀಕ್ಷಿತ ರಾಜ ಸೋಮ ಸೂರ್ಯವಂಶ ಮೊದಲು ಚಂದ್ರವಂಶ ಮತ್ತು ಸೂರ್ಯವಂಶ ಅಂತ ಹೇಳಿದ್ದಾನೆ. 9ನೇ ಸ್ಕಂದದಲ್ಲಿ ಮೊದಲು ಸೂರ್ಯವಂಶ ಬಂದಿದೆ, ಆನಂತರ ಚಂದ್ರವಂಶ ಬಂದಿದೆ. ಆದರೆ ಇಲ್ಲಿ ಪರೀಕ್ಷಿತ ರಾಜ ಹೇಳುವಾಗ ಚಂದ್ರವಂಶ ಮೊದಲು ತೆಗೆದುಕೊಂಡಲ್ಲ. ಯಾಕೆ? ಇದೊಂದು ರುಚಿ. ಪ್ರತಿಯೊಂದು ಶ್ಲೋಕ ಈ ರೀತಿ ವಿಮರ್ಶೆ ಮಾಡಲಿಕ್ಕೆ ಆಗೋದಿಲ್ಲ. ಹಾಕ್ತಾ ಮಾಡ್ತಾ ಕೂತ್ಕೊಂಡು ದಿನಕ್ಕೆ ಒಂದು ಶ್ಲೋಕ, 24,000 ದಿನಗಳನ್ನು ನೀವು ನಮಗೆ ಕೊಡಬೇಕು. ಅಂದರೆ ನಮಗಿರೋದೇ 36,000 ದಿನಗಳು. ಅದರಲ್ಲಿ ಬಾಲ್ಯದಲ್ಲಿ, ತಾರುಣ್ಯದಲ್ಲಿ ಸಾಕಷ್ಟು ದಿನ ಹೋಗಿಬಿಟ್ಟು ಅಷ್ಟು ದಿನಗಳು ಉಳಿದಿಲ್ಲ. ಎಲ್ಲಿ ಮಹತ್ವಪೂರ್ಣವಾದ ವಿಚಾರ ಇದೆ ಅದನ್ನು ಸ್ಪರ್ಶ ಮಾಡಿ ಮುಂದೆ ಹೋಗ್ಲಿಕ್ಕೆ ಪ್ರಯತ್ನಿಸೋಣ. ಪ್ರತ್ಯೇಕವಾಗಿ ಪಾಠ ರೂಪದಿಂದ ಓದ್ತಕ್ಕಂಥ ಗ್ರಂಥ ಇದು.
ಸೋಮವಂಶವನ್ನು ಹೇಳಿದ್ದಾನೆ. ಯಾಕೆ ಇದನ್ನು ಮೊದಲು ಹೇಳಿದ ಅಂತ ಪ್ರಶ್ನೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಸೂರ್ಯವಂಶದ ಅರ್ಧದಷ್ಟು ಚಂದ್ರವಂಶ. ಸೂರ್ಯವಂಶ ಸಾಮಾನ್ಯ 30-35 ಎಪಿಸೋಡ್ ಆಗಿದ್ದರೆ 20 ಎಪಿಸೋಡು ಚಂದ್ರವಂಶದ್ದಾಗಿದೆ. ಸಂಸ್ಕೃತದಲ್ಲಿ ಒಂದು ಕ್ರಮ ಇದೆ, ಏನು ಅಂತ ತಿಳ್ಕೊಂಡಂತಂದರೆ ಅಲ್ಪಾಚ್ಯುತರಂ ಅಥವಾ ಸೂಚೀಕಟಹನ್ಯಾಯ. ಮೊದಲು ಸಂಕ್ಷೇಪದ ಹೇಳಿ ಮುಗಿಸಿ ವಿಸ್ತಾರವಿದ್ದದ್ದು ಆಮೇಲೆ ಹೇಳಬೇಕು ಅಂತ ತಿಳ್ಕೊಂಡಂತೇಳಿ ಆ ಒಂದು ಕ್ರಮದಿಂದ ಸೋಮಸೂರ್ಯವಂಶವು ಅಂತ ಅಂದಿರಬಹುದು. ಅಥವಾ ಅಭ್ಯರ್ಹಿತಂ ಪೂರ್ವಂ, ಕಾಂಟೆಂಪ್ರರಿಯ ಸಮೀಪದಲ್ಲಿ ಯಾವ ವಿಚಾರಗಳಿವೆ ಅದನ್ನು ಮೊದಲು ಹೇಳಿ ಆನಂತರ ಭೂತ ಭವಿಷ್ಯದ ವಿಚಾರಗಳನ್ನು ಹೇಳಬೇಕು ಅಂತ ತಿಳ್ಕೊಂಡಂತೇಳಿ ಒಂದು ಕ್ರಮ ಇದೆ. ಸಮೀಪಿಸಿರತಕ್ಕಂಥ ಯಾವ ವಂಶದಲ್ಲಿ ಅತ್ಯಂತ ಮಹತ್ವಪೂರ್ಣವಾದಂಥ ಪರಮಾತ್ಮ ಅವತಾರ ತೆಗೆದುಕೊಂಡ? ಚಂದ್ರವಂಶದಲ್ಲಿ. ನಮಗೆ ಕಲಿಯುಗಕ್ಕೆ ಸಮೀಪಿಸಿರ್ತಕ್ಕಂಥ ದ್ವಾಪರಯುಗ ಮುಗಿತಾ ಬಂದಿತ್ತು. ಅದಕ್ಕೆ ಸಮೀಪಿಸಿದ ಪರಮಾತ್ಮನ ಮಹಿಮೆ ಕೃಷ್ಣ ಮಹಿಮೆ, ಅದು ಯದುವಂಶದಲ್ಲಿ ಕೃಷ್ಣ ಅವತಾರ. ಆದ್ದರಿಂದ ಸೋಮವಂಶವನ್ನು ಮೊದಲು ತೆಗೆದುಕೊಂಡಿದ್ದಾನೆ. ಅಥವಾ ಪರೀಕ್ಷಿತ ರಾಜನಿಗೆ ಅವರ ಕುಲದ ಮೂಲ ಪುರುಷ ಚಂದ್ರ, ಮೂಲ ಪುರುಷರ ಮೇಲೆ ವಿಶೇಷವಾದ ಶ್ರದ್ಧೆ ಇರ್ತಾರೆ. ಆದ್ದರಿಂದಾಗಿ ಮೊದಲು ಸೋಮವಂಶವನ್ನು ಹೇಳ ಆನಂತರ ಸೂರ್ಯವಂಶವನ್ನು ಹೇಳಿದ್ದೀರಿ ಅಂತೇಳಿ ಅಂದಿದ್ದೀರಿ. ರಾಜ್ಞಾಂಚ ಉಭಯವೈಶ್ಯಾನಾಂ ಚರಿತಂ ಪರಮಾದ್ಭುತಂ, ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಆ ವಂಶವನ್ನು ವರ್ಣನೆ ಮಾಡಿದ್ದೀರಿ. ಅದರ ಜೊತೆಯಲ್ಲಿ ಯದೋಶ್ಚ ಧರ್ಮಶೀಲಶ್ಚ ನಿತರಾಂ ಮುನಿಸತ್ತಮ ತತ್ರಾಂಶೇನ ಅವತೀರ್ಣಸ್ಯ ವಿಷ್ಣೋರ್ವೀರ್ಯಾಣಿ ಶಂಸನ. ಮಹಾಧರ್ಮಶೀಲನಾಗಿರ್ತಕ್ಕಂಥ ಯದುವಿನ ಚರಿತ್ರೆಯನ್ನು ಬಹಳ ವಿಸ್ತಾರವಾಗಿ ಹೇಳಿದ್ದೀರಿ. ಅವನ ವಂಶವನ್ನು ಕೂಡ ವಿಸ್ತಾರವಾಗಿ ಹೇಳಿದ್ದೀರಿ. ಇಂಥ ಯದುವಂಶದಲ್ಲಿ ತನ್ನ ಕೃಷ್ಣ ಕೇಶಾಂಶದಿಂದ ಪರಮಾತ್ಮನ ಯಾವ ವಂಶ ಇದ್ರೂ ಅದು ಪರಿಪೂರ್ಣನೇ ಯುಕ್ತನಾಗಿ ಅವತರಿಸಿದ ಆ ಶ್ರೀಕೃಷ್ಣನ ಮಹಾ ಶ್ರೇಷ್ಠ ಚರಿತ್ರೆಯನ್ನು ಪರಾಕ್ರಮಗಳನ್ನು ನನಗೆ ವರ್ಣಿಸಿ ಅಂತ ತಿಳ್ಕೊಂಡು ಕೇಳ್ತಾ ಇದ್ದೆ. ಇಲ್ಲೊಂದು ಪ್ರಶ್ನೆ ಬರ್ತದೆ, ಧರ್ಮಶೀಲನಾದ ಯದು ಅಂತಕ್ಕಂಥ ಮಾತನ್ನು ಆಡ್ತಾ ಇದ್ದಾನೆ. ನಿಜವಾಗಿ ಇವನು ಪರೀಕ್ಷಿತ ರಾಜ ಪೂರ್ವವಂಶದವನು, ಆದರೆ ಯದುವಿಗೆ ಧರ್ಮಶೀಲ ಅಂತ ತಿಳ್ಕೊಂಡಂತ ಶಬ್ದ ಉಪಯೋಗಿಸಿದ್ದಾನೆ. ಯಾಕೆ? ನಿಜವಾಗಿಯೂ ತಂದೆ ಮಾತನ್ನು ಮೀರಿದವನು, ತಾರುಣ್ಯ ಕೊಡು ಅಂದರೆ ಕೊಡಲಿಲ್ಲ. ಇಂಥವನಿಗೆ ಇಂಥ ರೀತಿಯಾಗಿರ್ತಕ್ಕಂಥ ಧರ್ಮಶೀಲ ಅಂತ ವಿಶೇಷಣ ವೇದವ್ಯಾಸರು ಕೊಟ್ಟಿದ್ದಾರೆ. ಪರೀಕ್ಷಿತ ರಾಜನ ಬಾಯಿಂದ ಮಾತನಾಡಿಸಿದ್ದಾರೆ. ಅದರ ಹಿಂದೆ ಇರ್ತಕ್ಕಂಥ ಕ್ರಮ ಏನು ಅಂತ ತಿಳ್ಕೊಂಡಂತಂದರೆ, ಧರ್ಮಶೀಲನಾಗಿರ್ತಕ್ಕಂಥ ಯದುವಿಗೆ ತನ್ನ ತಾಯಿ ಮಾಡಿದ್ದು ಸರಿ ಅಂತ ಅನಿಸಿತ್ತು. ತಾಯಿಗೆ ವಚನ ಕೊಟ್ಟಿದ್ದ ಯಯಾತಿ, ಅವಳು ಮೊದಲೇ ಹೇಳಿದ್ಲು, ಇವಳು ನನ್ನ ದಾಸಿಯಾಗಿ ಬರ್ತಾ ಇದ್ದಾಳೆ, ಇವಳನ್ನು ಎಂದಿಗೂ ನಿಮ್ಮ ಮಂಚದಕ್ಕೆ ಏರಿಸಿಕೊಳ್ಳುವಂತಿಲ್ಲ, ನಿಮ್ಮ ಶೈಗೆ ಕರೆಯುವಂತಿಲ್ಲ ಅಂತೇಳಿ ಆರಂಭದಲ್ಲೇ ಕರಾರು ಮಾಡಿದ್ದಾಳೆ. ಆದರೆ ಯಯಾತಿ ತಾನು ಕೊಟ್ಟ ಮಾತನ್ನು ಮೀರಿದ್ದ. ಹೀಗಾಗಿ ತನ್ನ ತಾಯಿಗೆ ಅನ್ಯಾಯ ಮಾಡಿದ್ದಕ್ಕೋಸ್ಕರ ಇಂಥ ತಂದೆ ಮಾತನ್ನು ಯಾಕೆ ಕೇಳಬೇಕು ಅಂತೇಳಿ ಯದು ವಿಚಾರ ಮಾಡಿದ. ಎರಡನೇದೇನು ವಿಚಾರ ಮಾಡಿದ, ನನ್ನ ತಾರುಣ್ಯವನ್ನು ತೆಗೆದುಕೊಂಡು ನಾಳೆ ನನ್ನ ತಾಯಿಯ ಭೋಗವನ್ನು ಮಾಡ್ತಾನೆ. ನನ್ನ ತಾರುಣ್ಯದಿಂದ ತಾಯಿ ಭೋಗ ಅಂತ ತಿಳ್ಕೊಂಡಂಥದ್ದು ನನಗೆ ಮಾತೃಭೋಗ ಮಾಡಿರ್ತಕ್ಕಂಥ ಮಾತೃಗವನ್ನು ಮಾಡಿದ ದೋಷ ಬರ್ತದೆ. ನನ್ನ ತಾರುಣ್ಯ ಇವನಿಗೆ ನನ್ನ ತಾಯಿಯ ಭೋಗಕ್ಕೆ ಇದು ಕಾರಣವಾಗಬಾರ್ದು ಅಂತ ತಿಳ್ಕೊಂಡಂತ ಹೇಳಿ. ಅಷ್ಟೇ ಅಲ್ಲ, ಯದು ಧರ್ಮಶೀಲ ಅಂತಲ್ಲಿ ಕಾರಣ ಈ ವಂಶದಲ್ಲಿ ಶ್ರೀಕೃಷ್ಣ ಅವತಾರ ತೆಗೆದುಕೊಳ್ತಾನೆ. ತುರ್ವಸು ಅನು ಯದು ಅದಾದಮೇಲೆ ತುರ್ವಸು ಅನು ದ್ರುಹ್ಯ ಅನು ಮತ್ತು
ಪೂರ್ವವಂಶದಲ್ಲಿ ಪರಮಾತ್ಮ ಅವತಾರ ತೆಗೆದುಕೊಳ್ಳಿಲ್ಲ. ಆದ್ದರಿಂದಾಗಿ ವೇದವ್ಯಾಸದೇವರು ಸೂಚನೆ ಮಾಡ್ತಾ ಇದ್ದಾರೆ, ಧರ್ಮಶೀಲನಾಗಿರ್ತಕ್ಕಂಥ ಯದು. ಹಾಗಾದರೆ ಪರೀಕ್ಷಿತ ರಾಜ ಹುಟ್ಟಿದ ಪೂರ್ವವಂಶ ಕಡಿಮೆ, ಅಯೋಗ್ಯನೇ ಪುರು ಅಯೋಗ್ಯ ಅಲ್ಲ. ಅವನಿಗೆ ತನ್ನ ತಾಯಿಯಿಂದ ತನ್ನ ತಂದೆಯ ಪರಿಚಯ. ಆದರೆ ಇವಳು ಮಲತಾಯಿ, ತಾಯಿಯ ಮುಖಾಂತರ ತಂದೆ, ತಂದೆಯ ಮುಖಾಂತರ ಮಲತಾಯಿ. ಹೀಗಾಗಿ ಅವನಿಗೆ ಆ ದೇವಯಾನಿಯ ಮಾತು ಇತ್ಯಾದಿಗಳು ಅವನಿಗೆ ಅಷ್ಟು ಯೋಗ್ಯ ಅಂತ ಅನ್ನಿಸಲಿಲ್ಲ. ತನಗೆ ಮಾತ್ರ ತನ್ನ ತಾಯಿ ಮಾತೃದೇವೋಭವ. ನನ್ನ ತಾಯಿಯನ್ನು ಬಹಳ ಪ್ರೀತಿಸ್ತಾನೆ ಯಯಾತಿ ಅಂತ ತಿಳ್ಕೊಂಡಂತ ಹೇಳಿ, ಯಯಾತಿ ನನ್ನ ತಾಯಿನ ಪ್ರೀತಿಸುವ ಯಯಾತಿಗೆ ಅನಾನುಕೂಲ ಆಗಬಾರ್ದು ಅಂತ ತಿಳ್ಕೊಂಡಂತ ಹೇಳಿ ಇವನು ಮಾತ್ರ ಭಕ್ತಿಯಿಂದ ಪಿತೃಗಳ ತಂದೆಯ ವಚನವನ್ನು ಉಲ್ಲಂಘಿಸಿದ. ಅವನು ಮಾತ್ರ ಭಕ್ತಿಯಿಂದ ತಂದೆಯ ವಚನವನ್ನು ಪರಿಪಾಲನೆ ಮಾಡಿದ. ಹೀಗಾಗಿ ಪುರುವಿನಲ್ಲೂ ಏನು ದೋಷ ಇಲ್ಲ. ಆದರೆ ಇಲ್ಲಿ ಕೃಷ್ಣಾವತಾರದಿಂದ ವಿಶಿಷ್ಟತೆ ಯದುವಂಶಕ್ಕೆ ಇದೆ ಅಂತ ತಿಳ್ಕೊಂಡಂಥೇಳಿ ಆ ಕಾಲದಲ್ಲಿ ಯದೋಶ್ಚ ಧರ್ಮಶೀಲಶ್ಚ, ಧರ್ಮಶೀಲನಾಗಿರ್ತಕ್ಕಂಥ ಯದುವಿನ ಚರಿತ್ರೆಯನ್ನು ಈ ಯದುವಿನ ವಂಶದಲ್ಲಿ ಹುಟ್ಟಿದ ಕೃಷ್ಣ ಕೇಶದ ವಂಶದಿಂದ ಹುಟ್ಟಿರ್ತಕ್ಕಂತಹ ಈ ಯದುವಂಶವನ್ನು ವರ್ಣನೆ ಮಾಡಿ ಅಂತ ತಿಳ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ವಿಶೇಷವನ್ನು ನೀಟ್ಟಿದ್ದಾರೆ. ಯದೋಶ್ಚ ಧರ್ಮಶೀಲಶ್ಚ ನಿತರಾಂ ಮುನಿಸತ್ತಮ ತತ್ರಾಂಶೇನ ಅವತೀರ್ಣಶ್ಚ ವಿಷ್ಣುವಿನ ಶ್ರೇಷ್ಠವಾಗಿರ್ತಕ್ಕಂಥ ಪರಮ ಅಂತಿಕೊಂಡಂತ ಹೇಳಿ ಅನ್ನೋ ಆ ಚರಿತ್ರೆ ನನಗೆ ಹೇಳು ಅಂತ ತಿಳ್ಕೊಂಡಂಥೇಳಿ ಅಂದಿದ್ದಾರೆ. ಶ್ರೇಷ್ಠವಾಗಿರ್ತಕ್ಕಂಥ ಪರಮಾತ್ಮನ ಚರಿತ್ರೆಯನ್ನು ನನಗೆ ಹೇಳು ಅಂತ ತಿಳ್ಕೊಂಡಂಥೇಳಿ ಅಲ್ಲಿ ವಿಶೇಷವಾದ ರೀತಿಯಲ್ಲಿ ಕೇಳಿಕೊಂಡಿದ್ದರಿಂದಾಗಿ ಪರಮಾತ್ಮನಿಗೆ ಪರಮಾತ್ಮ ಅಂತ ಯಾಕಂದಿದ್ದಾರೆ. ಪರಮಾದ್ಭುತಂ, ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಚರಿತ್ರೆ ಹೇಳು ಅಂತ ತಿಳ್ಕೊಂಡಂಥೇಳಿ ಮೊದಲೇ ಶ್ಲೋಕದಲ್ಲಿ ಹೇಳಿದರು. ಪರಮ ಅದ್ಭುತ, ಪರಮಾದ್ಭುತ ಅಂತ ತಿಳ್ಕೊಂಡಂತಂದ್ರೆ ಯಾರು? ಚರಿತ್ರೆ ಪರಮಾದ್ಭುತವೇ, ಪರಮಾತ್ಮನೇ ಪರಮಾದ್ಭುತವೇ. ಸತ್ಯಧರ್ಮತೀರ್ಥ ಹೇಳ್ತಾರೆ ಪರಮಾದ್ಭುತನ ಚರಿತ್ರೆ ಅಂತ ಅರ್ಥ ಮಾಡಿಕೊಳ್ಳಿ. ಯಾಕೆಂದರೆ ಪರಮಾತ್ಮ ಪರಾಂ ಶ್ರೇಷ್ಠವಾಗಿರ್ತಕ್ಕಂಥ, ಪರ ಅಂದರೆ ಶ್ರೇಷ್ಠ, ಮಾ ಅಂದರೆ ಜ್ಞಾನ, ಶ್ರೇಷ್ಠವಾದ ಜ್ಞಾನ ಸಂಪತ್ತಿನಿಂದ ಅದ್ಭುತವಾಗಿರ್ತಕ್ಕಂಥ ಶರೀರ ಇರತಕ್ಕಂಥವನು ಪರಮಾತ್ಮದ. ಅದನ್ನು ಪರಮಾತ್ಮನಿಗೆ ಪರಮಾದ್ಭುತ ಅಂತ ತಿಳ್ಕೊಂಡಂತ ಕಳೀತಾರೆ. ತತ್ರ ಅಂಶೇನ ತಾನ್ ತಾಯತೆ ಇತಿ ತತ್ರ ಪರಮಾತ್ಮ ಅಂಶದಿಂದ ತನ್ನ ಕೃಷ್ಣಕೇಶ ಅಂಶದಿಂದ ಹುಟ್ಟಿದ್ದರಿಂದ ಪರಮಾತ್ಮನ ಅದ್ಭುತನೇ, ಪರಮಾತ್ಮತ ಅಂತ ಪರಮಾತ್ಮ ಅಂತ ಅರ್ಥ. ಇಂಥ ಪರಮಾತ್ಮನ ಚರಿತ್ರೆ ನನಗೆ ಹೇಳು ಅಂತ ತಿಳ್ಕೊಂಡಂತೇಳಿ ಆ ಕಾಲದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಪರೀಕ್ಷಿತ ರಾಜ. ಪರಮಾತ್ಮ ಭೂತಭಾವನನಾಗಿರ್ತಕ್ಕಂಥ ಪರಮಾತ್ಮ ಯದುವಂಶದಲ್ಲಿ ಅವತಾರವನ್ನು ತೆಗೆದುಕೊಂಡು ಅವನು ಅನೇಕ ಮಹಾನ್ ಕಾರ್ಯಗಳನ್ನು ಮಾಡಿದ್ದಾನೆ. ಅದನ್ನು ನನಗೆ ನೀವು ಉಪದೇಶ ಮಾಡಬೇಕು ಅಂತ ಹೇಳಿ ಪರೀಕ್ಷಿತ ರಾಜ ಕೇಳ್ಕೊಳ್ತಾ ಇದ್ದಾನೆ. ಭೂತಭಾವನನಾದ ವಿಶ್ವಾತ್ಮನಾದ ಪರಮಾತ್ಮನು ಇಂಥವನು ಯದುವಂಶದಲ್ಲಿ ಹುಟ್ಟಿ ಮಹಾನ್ ಕಾರ್ಯವನ್ನು ಏನು ಮಾಡಿದ ಅದನ್ನು ನನಗೆ ವರ್ಣಿಸಿ ಅಂತ ತಿಳ್ಕೊಂಡು ಅಂತೇಳಿ ಕೇಳ್ಕೊಳ್ತಾ ಇದ್ದಾನೆ. ಪರಮಾತ್ಮನಿಗೆ 3 ವಿಶೇಷಣಗಳನ್ನು ಕೊಟ್ಟಿದ್ದಾನೆ. ಭೂತಭಾವನಃ, ಭೂತೈಹಿ ಅಂದರೆ ಏನು ಜಗತ್ತಿನಲ್ಲಿ ಹುಟ್ಟಿದ್ದಾರೆ ಜ್ಞಾನ ಇರತಕ್ಕಂಥ ಮನುಷ್ಯರು, ಮನಸ್ಸಿ ನೀಯತೆ ಸ್ಥಾಪ್ಯತೆ, ಯಾವನನ್ನು ತಮ್ಮ ಹೃದಯದಲ್ಲಿ ಯಾವಾಗಲೂ ಸ್ಥಾಪನೆ ಮಾಡ್ತಾರೆ
ಅಂದರೆ ಯಾವಾಗಲೂ ಯಾವನ ಧ್ಯಾನವನ್ನು ಮಾಡ್ತಾರೆ ಅಂಥ ವ್ಯಕ್ತಿ ಜ್ಞೇಯನಾದ ಧ್ಯೇಯನಾದ ವ್ಯಕ್ತಿ ಪರಮಾತ್ಮ ಭೂತಭಾವನ ಅಥವಾ ಭೂತಾನಾಂ ಭಾವ. ಎಲ್ಲ ಪ್ರಾಣಿಗಳ ಭಾವ ಅಂದರೆ ಸಂಸಾರ ಸಂಬಂಧ. ಆ ಸಂಸಾರದಲ್ಲಿ ಸುಖ ದುಃಖ ಎರಡನ್ನೂ ಕೊಡ್ತಾನೆ. ಆದ್ದರಿಂದ ಪರಮಾತ್ಮನಿಗೆ ಭೂತಭಾವನ ಅಂತ ತಿಳ್ಕೊಂಡಂಥ ಹೆಸರು. ವಿಶ್ವಾತ್ಮ, ಜಗತ್ತಿನಲ್ಲಿ ಸರ್ವತ್ರದಲ್ಲಿ ವ್ಯಾಪ್ತನಾಗಿರ್ತಕ್ಕಂಥವನು ಈ ಶ್ರೀಕೃಷ್ಣನು. ಭಗವಾನ್ ಷಡ್ಗುಣೇಶ್ವರ ಸಂಪನ್ನನಾಗಿದ್ದಾನೆ. ಇಂಥ ಪರಮಾತ್ಮನ ಏನೇನು ಮಹಾಕಾರ್ಯಗಳನ್ನು ಮಾಡಿದ ಅದನ್ನು ನನಗೆ ವರ್ಣಿಸಿ ಅಂತೇಳಿ ಪರೀಕ್ಷಿತ್ ರಾಜ ಕೇಳ್ತಾ ಇದ್ದಾನೆ. ಅಲ್ಲ ಪರೀಕ್ಷಿತ್ ರಾಜ, ಎಲ್ಲ ಬಿಟ್ಟುಕೊಂಡು ಸರ್ವಸ್ವವನ್ನು ತ್ಯಾಗ ಮಾಡಿ, ಸರ್ವಸಂಗ ಪರಿತ್ಯಾಗ ಮಾಡಿ ಪ್ರಯೋಪೇಶಕ್ಕೆ ಕುಳಿತುಕೊಂಡಿದ್ದೀಯಲ್ಲ, ಇಂಥ ವೇಳೆಯಲ್ಲಿ ಪರಮಾತ್ಮನ ಮಹಿಮೆ ಯಾಕೆ ಬೇಕು? ಪುರಾಣ ಹೇಳ್ತಾ ಇದ್ದಾರೆ, ಕೇಳ್ತಾ ಹೋಗು. ಆಗ ಪರೀಕ್ಷಿತ್ ರಾಜ ಹೇಳ್ತಾನೆ, ಹಾಗಲ್ಲ, ಪರಮಾತ್ಮನ ಚರಿತ್ರೆ ಅಂದರೆ ಏನಂತ ಅರ್ಥ ಮಾಡಿಕೊಂಡಿದ್ದೀರಿ? ನಿವೃತ್ತ ತರಟೈಹಿ ಉಪಗೀಯಮಾನಾತ್. ತೃಷ, ಆಶೆ, ಹಸಿವೆ, ಬಾಯಾರಿಕೆ ಎಲ್ಲವನ್ನು ಬಿಟ್ಟಿರ್ತಕ್ಕಂಥ ಸರ್ವಸಂಗ ಪರಿತ್ಯಾಗಿಗಳು ಯಾವನನ್ನು ಯಾವಾಗಲೂ ವರ್ಣನೆ ಮಾಡ್ತಾರೆ. ಸರ್ವಸಂಗ ಪರಿತ್ಯಾಗಿಗಳಿಗೂ ಬೇಕಾದವನಾಗಿದ್ದಾನೆ. ಅವರೆಲ್ಲರನ್ನೂ ಬಿಟ್ಟಿದ್ದಾರೆ, ಇವನು ಬಿಡಲಿಲ್ಲ. ಸರ್ವಸಂಗ ಪರಿತ್ಯಾಗಿಗಳಿಂದ ಯಾವನು ಸ್ತುತ್ಯನಾಗಿ ಅವರಿಂದ ಯಾವಾಗ ಹಿಡಿಯಲ್ಪಟ್ಟಿದ್ದಾನೆ ಇಂಥ ಪರಮಾತ್ಮ. ಮತ್ತು ಭಗವಂತ ಮತ್ತೆ ಹೇಗಿದ್ದಾನೆ? ಭವ ಔಷಧಾತ್. ಸಂಸಾರ ಅಂತ ಅನ್ನೋ ರೋಗದಿಂದ ಪೀಡಿತರಾಗಿದ್ದೇವೆ. ಈ ರೋಗದಿಂದ ಸಂಸಾರ ರೋಗದಿಂದ ಮುಕ್ತ ಮಾಡ್ತಕ್ಕಂಥ ಔಷಧಿ ಈ ಶ್ರೀಹರಿ. ಸಂಸಾರದಿಂದ ಮುಕ್ತರಾಗಬೇಕಾದ್ರೆ ಹರಿಯನ್ನು ಬಿಟ್ಟು ಕೃಷ್ಣನನ್ನು ಬಿಟ್ಟು ಬೇರೆ ದಾರಿ ಯಾರುವುದೇ ಇಲ್ಲ. ಮತ್ತೆ ಹೇಗಿದ್ದಾನೆ? ಶ್ರೋತೃ ಮನೋಭಿರಾಮಾತ್. ಇವನ ಲೀಲೆಗಳು, ಇವನ ಕಥೆಗಳು, ಇವನ ಮಹಿಮೆಗಳು ಭಗವದ್ಭಕ್ತರಾಗಿರ್ತಕ್ಕಂಥ ಶ್ರೋತೃಗಳ ಮನಸ್ಸನ್ನು ಆನಂದ ತುಂದಿಲವನ್ನಾಗಿ ಮಾಡ್ತದೆ, ಆನಂದ ಪೂರ್ಣವನ್ನಾಗಿ ಮಾಡ್ತದೆ ಇವನ ಚರಿತ್ರ. ಅಷ್ಟೇ ಅಲ್ಲ, ಉತ್ತಮ ಶ್ಲೋಕನಾಗಿದ್ದಾನೆ ಅವನು. ಉತ್ತಮ ಶ್ಲೋಕ ಅಂತ ತಿಳ್ಕೊಂಡಂತಂದರೆ ಎಲ್ಲರೂ ಅತ್ಯುತ್ತಮರಾದಂಥ ರಮಾಬ್ರಹ್ಮಾದಿಗಳ ದೇವರೂ ಕೂಡ ಇವನನ್ನು ಯಾವಾಗಲೂ ಸ್ತೋತ್ರ ಮಾಡ್ತಾ ಇರ್ತಾರೆ. ಉತ್ತಮರಿಂದ ಸ್ತುತ್ಯನಾಗಿರ್ತಕ್ಕಂಥ ಇಂಥ ಪರಮಾತ್ಮನ ಗುಣಾನುವಾದವನ್ನು ಪ್ರತಿಯೊಬ್ಬ ಪ್ರಾಣಿ ಮಾಡಲಿಕ್ಕೆ ಬಯಸ್ತಾನೆ. ಆದರೆ ಇಬ್ಬರು ಬಯಸೋದಿಲ್ಲ. ವಿನಾ ಪಶುಘ್ನಾಥ್. ವಿನಾ ಪಶುಘ್ನಾಥ್ ಅಂತ ತಿಳ್ಕೊಂಡಂತಂದ್ರೆ ಅರ್ಥವೇನು? ಅಂದರೆ ಯಜ್ಞಯಾಗಾದಿಗಳಲ್ಲಿ ಪಶು ಬಲಿಯನ್ನು ಕೊಟ್ಟು ಯಜ್ಞದಿಂದಲೇ ನಾವು ನಮ್ಮ ಸ್ವರ್ಗಾದಿಗಳನ್ನು ಪಡಿತೇವೆ ಅಂತಕ್ಕಂತಹ ಭಗವತ್ ತತ್ವಜ್ಞಾನವಿಲ್ಲದ ಕೇವಲ ಕರ್ಮಠರಾಗಿರ್ತಕ್ಕಂಥ ಆ ಸಕಾಮ ಕರ್ಮಗಳ ರತರಾಗಿರ್ತಕ್ಕಂಥವರಿಗೆ ಈ ಪರಮಾತ್ಮನ ಚರಿತ್ರೆ ಬಗ್ಗೆ ವಿಶೇಷ ಆಕರ್ಷಣೆ ಇರೋದಿಲ್ಲ. ಅಥವಾ ಪರಮಾತ್ಮನ ಗುಣಗಳನ್ನು, ಪರಮಾತ್ಮನ ಶ್ರೇಷ್ಠತೆಗಳನ್ನು ಕೇವಲ ಪಶುಗಳನ್ನು ಸಂಹಾರ ಮಾಡಿ ಅದನ್ನೇ ತಿಂತಕ್ಕಂಥ ಆ ಒಂದು ದಾರಿಯಲ್ಲಿ ಭೋಗದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಇವರು ಯಾರಿಗೂ ಪರಮಾತ್ಮನ ಗುಣಗಾನ ಸೇರೋದಿಲ್ಲ. ಅಥವಾ ಅನ್ಯಥಾಜ್ಞಾನಿಗಳು ಅಂತಿಕೊಂಡಂತೆ ಯಾರಿದ್ದಾರೆ, ಪಶುವಂತೆ ಅನ್ಯಥಾಜ್ಞಾನದಿಂದ ಯುಕ್ತರಾಗಿರ್ತಕ್ಕಂಥವರು ಸಕಾಮ ಕರ್ಮಿಗಳು. ಇವರನ್ನು ಬಿಟ್ಟು ಯಾರೂ ಪರಮಾತ್ಮನ ಗುಣಗಾನ ಬೇಡ ಅಂತ ಅನ್ನೋದಿಲ್ಲ. ಹಣದ ಹಿಂದೆ ಬಿದ್ದು ದೇವರ ವಿಚಾರವೇ ಗೊತ್ತಿಲ್ಲದಿರ್ತಕ್ಕಂಥವ್ರು ಬಿಡ್ಬೋದು. ಅದು ದೇವರ ಮಹಿಮೆ ಗೊತ್ತಿರತಕ್ಕಂಥ ವ್ಯಕ್ತಿ ಯಾರೂ ಈ ಪರಮಾತ್ಮನ ಆ ಅದ್ಭುತವಾದ ಚರಿತ್ರೆಯನ್ನು ನಾನು ಕೇಳೋದಿಲ್ಲ ಅಂತ ಅನ್ನೋದಿಲ್ಲ. ಇದನ್ನು ಬಿಡಲಿಕ್ಕೆ ಯಾರಿಗೂ ಆಗೋದಿಲ್ಲ. ಆದ್ದರಿಂದಾಗಿ ಇಂಥ ಪರಮಾತ್ಮನನ್ನು ಭಗವಂತನ ವರ್ಣನೆ ಮಾಡಿ
ಈ ಶ್ರೀಕೃಷ್ಣನ ಚರಿತ್ರೆ ಕೇಳುವುದರಲ್ಲಿ ನನ್ನ ಸ್ವಾರ್ಥವೂ ಕೂಡ ಇದೆ. ಪಿತಾಮಹಾಮೇ ಸಮರೇ ಅಮರಂಜಯೈ, ನನ್ನ ಪಿತಾಮಹರು ಪಾಂಡವರು. ಅವರು ಯುದ್ಧ ಅಂತನ್ನೋ ದೊಡ್ಡ ಸಾಗರದಲ್ಲಿ ಇಳಿದಿದ್ದರು. ಆ ಸಾಗರದಲ್ಲಿ ಎಂಥವರಿದ್ದರು? ಅಮರಂಜಯೈ, ದೇವತೆಗಳನ್ನು ಗೆಲ್ತಕ್ಕಂತಹ ಭೀಷ್ಮಾಚಾರ್ಯ ದ್ರೋಣಾಚಾರ್ಯ ಆಗಿರ್ತಕ್ಕಂತಹ ಅತಿರಥ ತಿಮಿಂಗಲರು. ಸಂಸ್ಕೃತದಲ್ಲಿ 10 ಯೋಜನ ದೊಡ್ಡದಾದ ಒಂದು ಮೀನ. 10 ಯೋಜನ ಅಂತಂದರೆ 1200 ಮೈಲ್ ದೊಡ್ಡ ಮೀನುಗಳು. ಡೈನೋಸಾರಸ್ ಇದ್ದ ಕಾಲ, ಆ ಕಾಲ ಇರ್ತಿತ್ತು ದೊಡ್ಡದು. ಇಂಥ ಮೀನುಗಳ ಅಂಥವರಿಗೆ ನಿಮಿ ಅಂತ ಕರೀತಾರೆ, ತಿಮಿ ಅಂತ ನಿಮಿ ಅಲ್ಲ ತಿಮಿ ಅಂತ ಕರೀತಾರೆ. ಅಂಥವರನ್ನು ನುಂಗ್ತಕ್ಕಂಥ ದಶಯೋಜನ ವಿಸ್ತೀರ್ಣ ಶರೀರವುಳ್ಳದಕ್ಕೆ ತಿಮಿ ಅಂತ ಕರೀತಾರೆ. ಅದನ್ನು ನುಂಗ್ತಕ್ಕಂಥ ಅದಕ್ಕೇನು ದೊಡ್ಡ ಮೀನುಗಳು. ಸಂಸಾರ ಸಮುದ್ರದಲ್ಲಿ ಇಂಥ ಮೀನುಗಳು ನಮ್ಮ ನುಂಗ್ಲಿಕ್ಕೆ ತಯಾರಾಗಿರ್ತಾರೆ. ಪಾಂಡವರನ್ನು ನುಂಗಿ ನೀರು ಕುಡಿಯಬೇಕು ಅಂತ ತಯಾರಾಗಿರ್ತಕ್ಕಂಥವರು ಭೀಷ್ಮ ದ್ರೋಣಾದಿಗಳು. ಇಂತಹ ಮಹಾಭಾರತ ಯುದ್ಧ ಅಂತನ್ನುವ ಈ ಸಾಗರದಲ್ಲಿ ಬಿದ್ದಿರ್ತಕ್ಕಂಥ ನಮ್ಮವರನ್ನು ಪರಮಾತ್ಮ ಸ್ವಾನ್ ಕೃಷ್ಣಸ್ಯ ವತ್ಸಪದೇ ಕೃತ್ವ, ಅವರು ಕೃಷ್ಣನ ಮಕ್ಕಳಾಗಿ ಪರಮಾತ್ಮ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, ನಾವು ನಿನ್ನ ಮಕ್ಕಳು, ನೀನು ನಮ್ಮ ಅಪ್ಪ, ನಮ್ಮನ್ನು ಸಂರಕ್ಷಣೆ ಮಾಡು ಅಂತ ತಿಳ್ಕೊಂಡಂತೇಳಿ ತಮ್ಮನ್ನು ವತ್ಸರನ್ನಾಗಿ ಮಾಡಿಕೊಂಡು ಕೃಷ್ಣನಿಗೆ ಬಂದಿರತಕ್ಕಂಥವರಿಗೆ ಶ್ರೀಕೃಷ್ಣನೇ ನೌಕೆಯಾಗಿ ಈ ಸಮುದ್ರದಿಂದ ದಾಟಿದ್ದಾನೆ. ಯಾವ ಪರಮಾತ್ಮನನ್ನು ಯಾರು ತಮ್ಮ ತಂದೆಯನ್ನಾಗಿ ಮಾಡಿಕೊಂಡು ಅವನನ್ನೇ ತಮ್ಮ ನೌಕೆಯನ್ನಾಗಿ ಮಾಡಿಕೊಂಡು ಮಹಾಭಾರತ ಯುದ್ಧದ ಇದನ್ನು ಗೆದ್ದರು, ಅಥವಾ ಪ್ಲವ ಅಂತಿಕೊಂಡಂತ ಪ್ಲವ ಅಂತಿಕೊಂಡಂತಂದರೆ ಪ್ಲವ ಅಂತಿಕೊಂಡಂತೆ ದ್ರುತಗತಿ, ವೇಗದಿಂದ ಜಿಗಿತ ಪ್ಲವಾಹ, ಯಾವನ ಕೈಯನ್ನು ಹಿಡಿದುಕೊಂಡು ಸಂಸಾರ ಸಮುದ್ರ ಈದಲಿಲ್ಲ. ಅವರು ಇಲ್ಲಿಂದ ಅಲ್ಲಿ ಜಿಗಿತಿದ್ರು, ಅಲ್ಲಿಂದ ಅಲ್ಲಿ ಜಿಗಿತಿದ್ರು, ಅಲ್ಲಿಂದ ಜಿಗಿತು ಪಾರಾದರು. ಕೃಷ್ಣನ ಕೈ ಹಿಡಿದಿದ್ರು. ಅದಕ್ಕೋಸ್ಕರ ಸಾಮಾನ್ಯ ಅರ್ಥ ಮಾಡ್ತಕ್ಕಂಥವ್ರಿದ್ದಾರೆ. ವತ್ಸ ಪದಂ ಸ್ಮ ಪ್ಲವಾಹ ಅಂತ ತಿಳ್ಕೊಂಡಿದ್ದಾರೆ. ವತ್ಸ ಅಂತಂದರೆ ಹಸಿ ನೆಲ, ಕರು ಕಾಲಿಟ್ಟಿದೆ, ಕಾಲಿಟ್ಟಾಗ ಎಷ್ಟು ಕರುವಿನ ಕಾಲು ಇಷ್ಟಿರ್ತದೆ, ಭಾಳ 1-1.5 ಇಂಚು. ಆ ಕೆಸರಿನಲ್ಲಿ ಇಟ್ಟರೆ ಅಲ್ಲಿ ಒಂದು ತೆಗ್ಗು ಬೀಳ್ತದೆ, ಅದರಲ್ಲಿ ನೀರು ತುಂಬುತ್ತದೆ. ಅದನ್ನು ದಾಟುವುದು ಎಷ್ಟು ಸುಲಭವೋ ಅಷ್ಟು ಸುಲಭವಾಗಿ ಪರಮಾತ್ಮ ಅಂತನೋ ನೌಕೆಯಿಂದ ಸಮುದ್ರವನ್ನು ದಾಟಿದರು ಅಂತ ಎಲ್ಲರೂ ಅರ್ಥ ಬರೀತಾರೆ. ಸತ್ಯಧರ್ಮ ಹೇಳ್ತಾರೆ, ತಪ್ಪು ಮಾಡ್ತೀರಿ ಅಂತ. ಯಾಕೆ ಅಂತಂದರೆ ಕರುವಿನಷ್ಟು ನೀರಿದ್ದರೆ ಅಲ್ಲಿ ನೌಕೆ ಹಾಕಬೇಕು, ದಾಟಿ ಹೋಗ್ಬೇಕು. ಅದು ಹಾಗಲ್ಲ. ದೊಡ್ಡ ಮಹಾಭಾರತ ಯುದ್ಧ ಅಂತಕೊಂಡು ದೊಡ್ಡ ಸಾಗರ, ಅದರಲ್ಲಿ ಭೀಷ್ಮ ದ್ರೋಣರಂಥ ದೊಡ್ಡ ದೊಡ್ಡ ತಿಮಿಂಗಲಗಳನ್ನು ನುಂಗ್ತಕ್ಕಂಥ ತಿಮಿಂಗಲಗಳು. ಅಂಥವರ ಮಧ್ಯದಿಂದ ಪರಮಾತ್ಮ ತನ್ನ ನಾನು ನಿನ್ನ ಮಕ್ಕಳು, ನೀ ನಮ್ಮ ತಂದೆ ಅಂತ ತಿಳ್ಕೊಂಡಂತೇಳಿ ಪರಮಾತ್ಮನಿಗೆ ವತ್ಸ ಪದಂ, ತಾವು ವತ್ಸರಾಗಿ ವತ್ಸತರ ಯೋಗ್ಯರಾಗಿ ಪರಮಾತ್ಮನನ್ನು ತಂದೆ ಸ್ಥಾನದಲ್ಲಿ ಇಟ್ಟಾಗ ಮಕ್ಕಳನ್ನು ಸಂರಕ್ಷಿಸುವುದು ಅವನ ಕರ್ತವ್ಯ ಅಂತ ತಿಳ್ಕೊಂಡಂತೇಳಿ ತಾನೇ ನೌಕೆಯಾಗಿ ಪರಮಾತ್ಮ ಅವರನ್ನು ಕುಡಿಸಿಕೊಂಡು ಸುಲಭವಾಗಿ ದಾಟಿಸಿದ. ಇಂಥ ನಮ್ಮ ಪಿತಾಮಹರಿಗೆ ಪರಮೋಪಕಾರ ಮಾಡಿರ್ತಕ್ಕಂಥ ಆ ಶ್ರೀಕೃಷ್ಣನ ಚರಿತ್ರೆ ಕೇಳಬೇಕು ಅಂತೇಳಿ ನನಗೆ ಭಾಳ ಆಸೆಯಾಗಿದೆ. ಶುಕಾಚಾರ್ಯ ಹೇಳ್ತೀರಾ? ಅಷ್ಟೇ ಅಲ್ಲ, ನನ್ನ ವೈಯಕ್ತಿಕ ಋಣ ಪರಮಾತ್ಮನ ಜೊತೆಗಿದೆ, ಪರಮಾತ್ಮನಲ್ಲಿದೆ. ದೌಣ್ಯಸ್ತ್ರ ವಿಪ್ಲುಷ್ಟಮಿದಂ ಮದಂಗಂ, ನನ್ನ ತಾಯಿಯಲ್ಲಿದ್ದಾಗ ಅಶ್ವತ್ಥಾಮಾಚಾರ್ಯ ಬಿಟ್ಟಿರ್ತಕ್ಕಂಥ ಬ್ರಹ್ಮಾಸ್ತ್ರ ಬಂದು ಚರ 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 ನನ್ನ ಚರ್ಮವನ್ನು ಸುಡಲಿಕ್ಕೆ ಪ್ರಾರಂಭ ಆಯಿತು. ಆಗ ಪಾಂಡವರ ವಾರಸುದಾರನಾಗಲಿಕ್ಕೆ ಸಂಸಾರ ಬೀಜಂ ಕುರು ಪಾಂಡವಾನಂ, ಕುರುವಂಶ ಪಾಂಡವಂಶಕ್ಕೆ ನಾನೊಬ್ಬನೇ ಉಳಿದಿದ್ದೆ. ಉಳಿದವರು ಎಲ್ಲರೂ ಸತ್ತು ಹೋಗಿದ್ರು. ಇಂತಹ ಸಂದರ್ಭದಲ್ಲಿ ಕುಕ್ಷಿಂ ಗತಃ, ಶಂಖಚಕ್ರ ಹಿಡಿದು ನನ್ನ
ಗರ್ಭಾಶಯದಲ್ಲಿರ್ತಕ್ಕಂಥ ನನ್ನನ್ನು ಸುತ್ತಲೂ ಪರಮಾತ್ಮ ತಿರುಗ್ತಾ ಇದ್ದ. ಎಲ್ಲ ಕಡೆ ಇರತಕ್ಕಂಥ ಪರಮಾತ್ಮನಿಂದ ನಾನು ರಕ್ಷಿತನಾಗಿದ್ದಾದ್ದರಿಂದಾಗಿ ನನಗೆ ಪರೀಕ್ಷಿತ್ ಅಂತ ತಿಳ್ಕೊಂಡು ಅಂತೇಳಿ ಕರೀತಾರೆ. ಪರಿತಃ ಕ್ಷಿತಃ ರಕ್ಷಿತಃ ಪರೀಕ್ಷಿತ್ ಅಂತ ತಿಳ್ಕೊಂಡಂತೆ, ಅಥವಾ ಪರಿತಃ ಈಕ್ಷಿತಃ, ಸುತ್ತಲೂ ತಿರುಗುವ ಭಗವಂತನನ್ನು ಕಂಡು ಪ್ರಾರ್ಥನೆ ಮಾಡಿದ್ದರಿಂದಾಗಿ ಇವನಿಗೆ ಪರೀಕ್ಷಿತ್ ಅಂತ ತಿಳ್ಕೊಂಡಂಥ ಹೆಸರು. ಅಷ್ಟೇ ಅಲ್ಲ, ಮಾತುಶ್ಚ, ಹುಟ್ಟಿದ ಕ್ಷಣಕ್ಕೆ ಮತ್ತು ಅಸ್ತ್ರದ ಅಂಶದಿಂದ ನಾನು ಸತ್ತೋದೆ. ಆಗ ನನ್ನ ತಾಯಿಯ ಪ್ರಾರ್ಥನೆಯನ್ನು ಕೇಳಿ ಆ ಕಾಲಕ್ಕೆ ಅವಳು ಹೇಳ್ತಾಳೆ ಉತ್ತರ, ಪರಮಾತ್ಮ ನನ್ನನ್ನು ನಾನು ಸತ್ರೂ ಪರವಾಗಿಲ್ಲ, ಈ ನನ್ನ ಮಗು ಉಳಿಬೇಕು, ಪಾಂಡವ ವಂಶ ಉಳಿಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ನನಗೂ ನನ್ನ ತಾಯಿಯ ಮೇಲೂ ಮಹಾನ್ ಕೃಪೆಯನ್ನು ಮಾಡಿರ್ತಕ್ಕಂಥ ವ್ಯಕ್ತಿ ಆ ಶ್ರೀಕೃಷ್ಣ. ಅವನ ವಿಚಾರವಾದ ಚರಿತ್ರೆಯನ್ನು ತಿಳಿದುಕೊಳ್ಬೇಕು ಅಂತೇಳು ಭಾಳ ಇಚ್ಛೆಯಾಗಿದೆ. ಆ ಪರಮಾತ್ಮನ ವೀರ್ಯಾಣಿ ತಶ್ಚಾಕಿಲ ದೇಹ ಭಾಜಾಂ, ಅವನ ಪರಾಕ್ರಮ ಅಂತ ಪರಮಾತ್ಮನ ಉಪಕಾರ ನನ್ನ ಮೇಲೆ, ನಮ್ಮ ಅಪ್ಪ, ನನ್ನ ತಾಯಿಯ ಮೇಲೆ, ನಮ್ಮ ಅಜ್ಜಂದರ ಮೇಲೆ ಮಾತ್ರ ಇತ್ತು ಅಂತ ತಿಳಿದುಕೊಳ್ಬೇಡಿ, ನಿಮ್ಮ ಎಲ್ಲರ ಮೇಲೂ ಇದೆ. ಅಂತರ್ಬಹಿಪೂರ್ಣ ಕಾಲರೂಪೈ, ನಮ್ಮ ಪ್ರತಿಯೊಬ್ಬರ ಶರೀರದಲ್ಲಿ 72,000 ನಾಡಿಗಳಲ್ಲಿ ಪುರುಷ ರೂಪದಿಂದ ಇದ್ದು, 32 ಪುರುಷ ಸ್ತ್ರೀ 2 ರೂಪದಿಂದ ಇದ್ದು ಪರಮಾತ್ಮ ಒಳಗಿಂದ ನಮ್ಮನ್ನು ಸಕಲ ವಿಧದಿಂದಲೂ ಸಂರಕ್ಷಣೆ ಮಾಡ್ತಾನೆ. ಆ ನಂತರ ಹೊರಗೆ ಕಾಲರೂಪದಿಂದ ಎಲ್ಲಿವರೆಗೂ ಅಂತ ತಿಳ್ಕೊಂಡಂತಂದರೆ ನಾವು ಸೃಷ್ಟಿಯ ಆರಂಭದಿಂದ ಹಿಡ್ಕೊಂಡು ಪ್ರಳಯದವರೆಗೂ ಯಾವನು ಕಾಲರೂಪನಾಗಿ ಹೊರಗಿದ್ದು ಎಲ್ಲ ಜೀವರಾಶಿಗಳನ್ನು ಸಂರಕ್ಷಣೆ ಮಾಡ್ತಾನೆ. ಅಂತರ್ಬಹಿಪೂರ್ಣ ಕಾಲರೂಪೈ ಪ್ರಯಚ್ಛತೋ ಮೃತ್ಯುಮನಾಮಯಂ ಚ, ಪರಮಾತ್ಮ ಅಯೋಗ್ಯರಿಗೆ ಮೃತ್ಯುವನ್ನು ಕೊಡ್ತಾನೆ, ಅಂಧಂತಮಸ್ಸನ್ನು ಕೊಡ್ತಾನೆ, ಭಕ್ತರಿಗೆ ಅನಾಮಯ ದುಃಖರಹಿತವಾದಂಥ ಸ್ವರ್ಗ ಮೋಕ್ಷಗಳನ್ನು ಕೊಡ್ತಾನೆ. ಇಂತಹ ಮಾಯಾ ಮನುಷ್ಯನಂತೆ ಬಂದಿದ್ದಾನೆ, ಮನುಷ್ಯನಲ್ಲ. ತನ್ನ ವೈಷ್ಣವೀಯ ಮಾಯೆಯಿಂದ ಸಾಮಾನ್ಯರಿಗೆ ಮನುಷ್ಯನನ್ನು ಕಾಣ್ತಾನೆ, ವಿಶಿಷ್ಟ ಜ್ಞಾನಿಗಳಿಗೆ ಶಂಖಚಕ್ರಧಾರಿಗೆ ಕಾಣ್ತಾನೆ ಶ್ರೀಕೃಷ್ಣ. ಇಂತಹ ಆ ಪರಮಾತ್ಮನ ಮಹಿಮೆಯನ್ನು ಕೇಳಬೇಕು ಅಂತ ಮಾಡಿದ್ದೇನೆ. ನನಗೆ ವಿಶೇಷವಾಗಿ ಅದನ್ನು ಕೇಳಬೇಕು ಅಂತ ಬಹಳ ಇಚ್ಛೆಯಾಗಿದೆ. ಶುಕಾಚಾರ್ಯ ವರ್ಣಿಸ್ತೀರಾ, ಅನುಗ್ರಹ ಮಾಡಿ ಅವನ ಚರಿತ್ರೆಯನ್ನು ಹೇಳ್ತೀರಾ. ಅಷ್ಟೇ ಅಲ್ಲ, ಅವನ ಚರಿತ್ರೆಯ ಬಗ್ಗೆ ನನಗೆ ಅನೇಕ ಸಂಶಯಗಳು ಕೂಡ ಇವೆ. ಬಲರಾಮ ಅಣ್ಣನಂತೆ, ಶ್ರೀಕೃಷ್ಣ ತಮ್ಮನಂತೆ. ಅಲ್ಲ, ಬಲರಾಮ ರೋಹಿಣಿ ಹೊಟ್ಟೆಯಲ್ಲಿ ಹುಟ್ಟಿದವನು, ಮಲಣ್ಣ ಅಂತಕೊಂಡಂತ ಅನ್ಬೇಕಾಗಿತ್ತು, ಇಲ್ಲಿ ಸ್ವಂತ ಅಣ್ಣ ಅಂತ ಹೇಳ್ಕೊಳ್ತಾನೆ ಪರಮಾತ್ಮ. ಯಾಕೆ? ದೇವಕಿಗೂ ಬಲರಾಮನಿಗೂ ಸಂಬಂಧ ಏನು? ಅದನ್ನು ನಾನು ತಿಳಿದುಕೊಳ್ಬೇಕಾಗಿದೆ. ಅದನ್ನು ಸ್ವಲ್ಪ ವಿಸ್ತಾರವಾಗಿ ನನಗೆ ಹೇಳು. ಅಷ್ಟಲ್ಲ, ಶ್ರೀಕೃಷ್ಣ ತಂದೆಯನ್ನು ಬಿಟ್ಟು ಗೋಕುಲಕ್ಕೆ ಯಾಕೆ ಹೋದ? ಗೋಕುಲದಿಂದ ತಿರುಗಿ ಬಂದ ಮೇಲೆ ಮಥುರೆಯಲ್ಲಿ ಯಾರ ಮನೆಯಲ್ಲಿದ್ದ? ಮನುಷ್ಯನಾಗಿರಲಿಲ್ಲ ಅವನು. ಮನುಷ್ಯ ಸದೃಶವಾದ ಶರೀರವನ್ನು ಆಶ್ರಿತನಾಗಿರ್ತಕ್ಕಂಥ ಶ್ರೀಕೃಷ್ಣ ಎಷ್ಟು ವರ್ಷಗಳವರೆಗೆ ಮಥುರಾದಲ್ಲಿದ್ದ? ಇವನು ಬಹಳ ಮದುವೆ ಮಾಡಿಕೊಂಡಂತೆ. ಎಷ್ಟು ಜನ ಹೆಂಡತಿಯರಿದ್ದರು ಅವನಿಗೆ, ನಮ್ಮ ಕೃಷ್ಣನಿಗೆ? ಶ್ರದ್ಧೆಯಿಂದ ಕೇಳ್ತಾ ಇದ್ದೇನೆ, ಕುಹಕತನದಿಂದ ಏನು ಮಹಾಂತ ಅನ್ನೋ ರೀತಿಯಲ್ಲ, ಅವನ ಪ್ರತಿಯೊಂದು ಚರಿತ್ರೆಯನ್ನು ಕೇಳಿ ಆನಂದ ಪಡಬೇಕು ಅಂತ ತಿಳ್ಕೊಂಡಂತೇಳಿ ಅತ್ಯಂತ ಶ್ರದ್ಧೆಯಿಂದ ಪೂಜ್ಯ ಭಾವನೆಯನ್ನಿಟ್ಟು ಪರಮಾತ್ಮ ನಿರ್ದೋಷ ಅಂತ ತಿಳಿದುಕೊಂಡು ಅವನ ಮಹಿಮೆ ತಿಳಬೇಕು ಅಂತ ನಾನು ಇದ್ದೇನೆ. ಇಂತಹ ಪರಮಾತ್ಮನ ಆ ದಿವ್ಯ ಚರಿತ್ರೆಯನ್ನು ನನಗೆ ನೀವು ಅವಶ್ಯವಾಗಿ ಹೇಳಿ. ಅಷ್ಟೇ ಅಲ್ಲ, ನೀವು ಅನ್ಬೋದು ಶುಕಾಚಾರ್ಯರೇ, ರಾಜ ಪ್ರಾಯೋಪೇಶ ಕುಳಿತುಕೊಂಡಿದ್ದಿ, ಈಗಾಗಲೇ 4-5 ದಿವಸ ಮುಗಿದೋಗಿದೆ, ಇನ್ನು 2 ದಿವಸ ಮಾತ್ರ ಬಾಕಿ ಇದೆ, ಒಂದು ಹನಿ ನೀರು ಬಾಯಲ್ಲಿ ಹಾಕ್ಕೊಂಡಿಲ್ಲ, ನಿನಗೆ ಹಸಿವೆ ಬಾಯಾರಿಕೆ ಪೀಡೆ ಆಗ್ತಾ ಇಲ್ಲೇನು ಅಂತ
ನೀವು ಕೇಳಿದರೆ ನನ್ನ ಉತ್ತರ ಹೀಗಿದೆ ಶುಕಾಚಾರ್ಯರೇ. ನೈಷಾದಿದು ಸಹ ಕ್ಷುಣ್ಮಾಂ, ನೀರಿಲ್ಲದೆ ಏನೂ ಪದಾರ್ಥ ತೆಗೆದುಕೊಳ್ಳದೆ ಉಪವಾಸದಿಂದ ಇವತ್ತು 5ನೇ ದಿವಸ ಬಂದಿದ್ದರೂ ಕೂಡ, ಯಾಕೆಂದರೆ ದಶಮಸ್ಕಂದಕ್ಕೆ 2 ದಿವಸ ತೆಗೆದುಕೊಂಡಿದ್ದಾರೆ ಶುಕಾಚಾರ್ಯ. ಆದರೆ ನಮಗೆ ಕೇನಿಲ್ಲ ಅಂತಂದರೂ ಕೂಡ ಒಂದು 3-4 ತಿಂಗಳು ಬೇಕು. ನನಗೆ ನೀರು ಬಿಟ್ಟು ಕೇವಲ ಹಸಿವೆಯಿಂದ ಕೂತಿದ್ದರೂ ಕೂಡ ನನಗೇನೂ ತ್ರಾಸಾಗಿಲ್ಲ. ಹಸಿವೆ ಬಾಯಾರಿಕೆಗಳು ಪೀಡೆ ಕೊಟ್ಟಿಲ್ಲ. ಯಾಕೆ? ನಾನು ಅಮೃತಪಾನ ಮಾಡ್ತಾ ಇದ್ದೇನೆ. ಪಿಬಂತಂತನ್ಮುಖಾಂಬೋಜ ನಿಸ್ಸೃತಂ ಹರಿಕಥಾಮೃತಂ. ಶುಕಾಚಾರ್ಯ, ನಿಮ್ಮ ಮುಖದ ಕಮಲದಂತೆ ಇರತಕ್ಕಂಥ ನಿಮ್ಮ ಮುಖದಿಂದ ಪುಂಖಾನುಪುಂಖವಾಗಿ ಸುರಿತಕ್ಕಂಥ ಪರಮಾತ್ಮನ ಕಥೆಯ ಪರಮಾತ್ಮನ ಮಹಿಮೆ ರೂಪವಾದ ಅಮೃತ ಅಂತೇನಿದೆ ಅದನ್ನು ಕುಡಿತಾ ಇದ್ದೇನಲ್ಲ. ಅಮೃತ ಕುಡಿದವನಿಗೆ ಬಾಯಾರಿಕೆ ಇಲ್ಲ, ಹಸಿವೆ ಇಲ್ಲ. ಅದು ಬಹುತಃ ಇಲ್ಲಿಂದ ಈ ಶ್ಲೋಕ ತೆಗೆದುಕೊಂಡೆ ಹರಿಕಥಾಮೃತ ಸಾರ ಅಂತ ತಿಳ್ಕೊಂಡು ಅಂತೇಳಿ ಜಗನ್ನಾಥದಾಸರು ಈ ಶಬ್ದವನ್ನು ತೆಗೆದುಕೊಂಡಿದ್ದಾರೆ. ಹರಿಕಥಾಮೃತ ಏನು ಪರೀಕ್ಷಿತ ರಾಜನಿಗೆ ಶುಕಾಚಾರ್ಯ ಹೇಳಿದರು, ಅದರ ಸಾರ ಹರಿಕಥಾಮೃತ ಸಾರ. ಅಂಥ ಪರಮಾತ್ಮನ ವಿಶಿಷ್ಟವಾದ ಮಹಿಮೆ, ಪರಮಾತ್ಮನ ಜಗತ್ತಿನಲ್ಲಿ ಸೃಷ್ಟಿ ಮಾಡುವುದಕ್ಕಂಥ ಅವನ ಸೃಷ್ಟಿ, ಅವನ ಸ್ಥಿತಿ, ಅವನ ಲಯ, ಅವನ ತಾರತಮ್ಯ ಇತ್ಯಾದಿಗಳನ್ನೆಲ್ಲ ಪ್ರಮುಖವಾದ ಪ್ರಮೇಯವನ್ನು ತೆಗೆದುಕೊಂಡು ಕಥಾಭಾಗ ಬಿಟ್ಟು ಪ್ರಮೇಯ ಭಾಗವನ್ನು ಹೇಳುವುದಕ್ಕೆ ಹೊರಟಿರ್ತಕ್ಕಂಥದ್ದು ಹರಿಕಥಾಮೃತ ಸಾರ. ಇಂಥ ಹರಿಕಥಾಮೃತವನ್ನು ನಾನು ಕುಡಿತಾ ಇದ್ದೇನಲ್ಲ, ನನಗೆ ಈ ಬಾಯಾರಿಕೆಯಾಗಲಿ ಹಸಿವೆಯಾಗಲಿ ಸರ್ವತಾ ನನ್ನನ್ನು ಪೀಡಿಸ್ತಾ ಇಲ್ಲ. ಅಂತ ಹೇಳಲ್ಪಡ್ತಕ್ಕಂಥ ಸಂದರ್ಭ. ಇಲ್ಲಿ ಸೂತಾಚಾರ್ಯರು ಶೌನಕರಿಗೆ ಹೇಳ್ತಾ ಇದ್ದಾರೆ, ಹೇ ಭೃಗುನಂದನರಾದಂಥ ಶೌನಕರೇ, ವ್ಯಾಸಪುತ್ರರಾಗಿರ್ತಕ್ಕಂತಹ ಶುಕಾಚಾರ್ಯರು, ಯಾಕಂದರೆ ಸೂತಾಚಾರ್ಯರಿಗೆ ಅವ್ರ ಗುರುಗಳು ಶುಕಾಚಾರ್ಯರು ಅವ್ರು ಎಂಥವರು? ಭಗವಾನ್, ಪರಮಾತ್ಮನ ತಾನು ಪರಮಾತ್ಮನ 8 ಏನು ವಿಶಿಷ್ಟವಾದ ಗುಣಗಳಂತಿವೆ ಅವುಗಳನ್ನು ಚೆನ್ನಾಗಿ ತಿಳಿದುಕೊಂಡವನಿಗೂ ಕೂಡ ಭಗವಾನ್ ಅಂತ ಕರೀತಾರೆ. ಷಡ್ಗುಣೇಶ್ವರ ಸಂಪನ್ನನಾದ ಪರಮಾತ್ಮನನ್ನು ಹೃದಯ ಮಂದಿರದಲ್ಲಿ ಯಾವಾಗಲೂ ಕಾಣ್ತಾ ಇದ್ದವರೆಲ್ಲರೂ ಭಗವಾನ್ ಅಂತ ಅನಿಸ್ಕೊಳ್ತಾರೆ. ಯಾಕೆ? ಪರಮಾತ್ಮನ ಸಮೀಪದಲ್ಲಿರ್ತಾರೆ. ಅದರಲ್ಲೂ ಕೂಡ ಭಾಗವತ ಪ್ರಧಾನ ನಮ್ಮ ಗುರುಗಳಾದ ಶುಕಾಚಾರ್ಯ ಅಂತ ಹೇಗಿದ್ದಾರೆ? ಭಗವದ್ ಭಕ್ತರಲ್ಲೇ ಸರ್ವಶ್ರೇಷ್ಠರು. ಯಾಕೆ? ವಾಯುದೇವರ ಸನ್ನಿಧಾನ ಇದೆ. ವಾಯುದೇವರಿಗಿಂತ ದೊಡ್ಡವರು ಯಾರಿದ್ದಾರೆ ಜೀವಗಳಲ್ಲಿ? ಆದ್ದರಿಂದಾಗಿ ಇಂತಹ ಶುಕಾಚಾರ್ಯರು ಪರೀಕ್ಷಿತನ ಬಾಯಿಂದ ಬಂದಿರತಕ್ಕಂಥ ಸಜ್ಜನರು ಕೇಳಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಪ್ರಶ್ನೆಯನ್ನು ಕೇಳಿ, ಶಾಬಾಷ್ ಪರೀಕ್ಷಿತ ರಾಜ, ದ್ವಿತೀಯ ಸ್ಕಂದದಲ್ಲಿ ಆರಂಭದಲ್ಲಿ ಹೇಳಿದ್ದಾರೆ ಶುಕಾಚಾರ್ಯರು. ಅದನ್ನು ಇದನ್ನು ತೆಗೆದುಕೊಳ್ತಾ ಇದ್ದಾರೆ. ಪರೀಯಾನ್ ಏಷತೆ ಪ್ರಶ್ನ, ಶಾಬಾಷ್ ಪರೀಕ್ಷಿತ, ಸಾಯಲಿಕ್ಕೆ ಹೊರಟಿರ್ತಕ್ಕಂಥ ಪರಯೋಪಶ ಕುಳಿತುಕೊಂಡವನು ಪರಮಾತ್ಮನ ಬಗ್ಗೆ ವಿಸ್ತಾರವಾಗಿ ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಮಾಡಿದೆಯಲ್ಲ, ನಿನ್ನ ಪ್ರಶ್ನೆ ಬಹಳ ಶ್ರೇಷ್ಠ ಇದೆ. ಅವನ ಪ್ರಶ್ನೆಯನ್ನು ಹೊಗಳಬೇಕು. ಪ್ರಶ್ನೆ ಕೇಳಿದವರಿಗೆ ಏನಂತ ಅಸಹ್ಯ ಪ್ರಶ್ನೆ ಕೇಳಿರಿ, ಅಸಡ್ಡ ಪ್ರಶ್ನೆ ಅನ್ಬಾರ್ದು. ಪಾಪ ಜಿಜ್ಞಾಸೆಯಿಂದ ಪ್ರಶ್ನೆ ಕೇಳಿರ್ತಾರೆ, ಭಾಳ ಚೆನ್ನಾಗಿ ಕೇಳಿದ್ದೀರಿ, ಭಾಳ ಉತ್ತಮ ಪ್ರಶ್ನೆ ಇದೆ ಅಂತ ಹೇಳಿದ್ರೆ ಅವನು ಇನ್ನೂ ಜಿಜ್ಞಾಸೆ ಬೆಳೀತಾರೆ. ಸರಿಯೇನಪ್ಪ ಬೈತಾರೆ ಇವ್ರು, ಸುಮ್ಮನೆ ಕೇಳೋದೇ ಬೇಡ ಅಂತಿಕೊಂಡು ಅಂತೇಳಿ ಜಿಜ್ಞಾಸೆಯನ್ನು ನಾವೇ ಅವರನ್ನು ನಿರುತ್ಸಾಹಿತರನ್ನಾಗಿ ಮಾಡಿದಂತ ಏನು ಪ್ರಶ್ನೆ ಇದ್ದರೂ ಅದಕ್ಕೆ ವ್ಯಾಸಪೀಠದ ಮೇಲೆ ಕುಳಿತುಕೊಂಡಿರ್ತಕ್ಕಂಥವರು ತಮ್ಮ ಯೋಗ್ಯತಾನುಸಾರ, ತಮ್ಮ ಅಭ್ಯಾಸಾನುಸಾರ ಉತ್ತರವನ್ನು ಕೊಡಲೇಬೇಕು. ಆದ್ದರಿಂದಾಗಿ ಕಲಿಯ ಯುಗದ ಏನು ಒಂದು ದೋಷ ನಮ್ಮ ಮೇಲೆ ಇದೆ, ಕಲಿಯ ಆವೇಶದಿಂದ ಕಲಿಕಲ್ಮಶ ಅಂತಿಕೊಂಡಂತೇನಿದೆ, ಈ ಶ್ರೀಕೃಷ್ಣ ಚರಿತ್ರೆ ಕೇಳಿದರೆ ನಾವು ಕಲಿಯ ಆ ಒಂದು ಬಂಧನದಿಂದ ಮುಕ್ತರಾಗ್ತೇವೆ. ದೊಡ್ಡ ಪ್ರಯೋಜನ ಕೃಷ್ಣ ಚರಿತ್ರೆ ಕೇಳೋದ್ರಿಂದ. ಕಲಿಕಲ್ಮಷಾಪಹಂ ಅಂಥ ಅದ್ಭುತ ಚರಿತ್ರೆ, ಅದನ್ನು ಶುಕಾಚಾರ್ಯ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಪರೀಕ್ಷಿತ ರಾಜ, ಎಲೆ ರಾಜರ್ಷಿ ಸತ್ತಮ, ನೀನು ರಾಜರ್ಷಿಗಳ ಅತ್ಯಂತ ಶ್ರೇಷ್ಠನಾಗಿದ್ದೆ.
ಅಷ್ಟೇ ಅಲ್ಲ, ನೀನು ಸಕಲ ಶಾಸ್ತ್ರಜ್ಞನೂ ಆಗಿದ್ದೆ. ಯಾಕೆ? ಕೃಪಾಚಾರ್ಯರು ನಿಮ್ಮ ಮನೆಯಲ್ಲಿದ್ದು ಎಲ್ಲ ಶಾಸ್ತ್ರಗಳನ್ನು ಕಲಿಸಿದ್ದಾರೆ. ಆಗಾಗ ದ್ರೌಪದಿ, ಆಗಾಗ ಭೀಮಸೇನ ತೊಡೆ ಮೇಲೆ ಕುಡಿಸ್ಕೊಂಡು ನಿನಗೆಲ್ಲ ತತ್ವಜ್ಞಾನವನ್ನು ನಿನಗೆ ಉಪದೇಶ ಮಾಡಿದ್ದಾರೆ. ಅರ್ಜುನ ಅಂತೂ ಸತತವಾಗಿ ನಿನಗೆ ಉಪದೇಶ ಮಾಡಿದ್ದಾನೆ. ಮೊಮ್ಮಗ ಅಂತ ತಿಳ್ಕೊಂಡಂತೇಳಿ ಭಾಳ ಪ್ರೀತಿ. ನಿನಗೆ ಕರ್ತವ್ಯ ಅಕರ್ತವ್ಯಗಳು ಚೆನ್ನಾಗಿ ಗೊತ್ತಿವೆ. ಡೂ ಆರ್ ನಾಟ್ ಡೂ. ಸಂಪೂರ್ಣ ಧರ್ಮಶಾಸ್ತ್ರವನ್ನು ತಿಳಿದುಕೊಂಡವನಾಗಿದ್ದಿ ಪರೀಕ್ಷಿತ ರಾಜ. ಅಷ್ಟೇ ಅಲ್ಲ, ಅಂತ್ಯಕಾಲದಲ್ಲಿ ಭಗವಂತನ ಕಥೆ, ಭಗವಂತನ ಆ ಮಹಿಮೆ ಇದು ಕೇಳುವುದು ಅತ್ಯಂತ ಅವಶ್ಯಕ. ಇದೊಂದು ಪರಮ ಕರ್ತವ್ಯ ಅಂತ ತಿಳ್ಕೊಂಡಂತೇಳಿ ನೀನು ನಿರ್ಧಾರ ಮಾಡಿದ್ದೀಯಲ್ಲ, ನಿರ್ಧಾರ ಮಾಡಿ ನಿನ್ನ ಮನಸ್ಸನ್ನು ಪರಮಾತ್ಮನಲ್ಲೇ ಆಸಕ್ತವನ್ನಾಗಿಟ್ಟಿದ್ದೀಯಲ್ಲ, ಗ್ರೇಟ್. ಅತಿ ಉತ್ತಮವಾಗಿರ್ತಕ್ಕಂಥ ನಿನ್ನ ಆದರ್ಶ ಎಲ್ಲರೂ ಇಟ್ಕೊಳ್ಬೇಕು. ಡಾಕ್ಟರ್ ಹೇಳ್ತಾರೆ, ಏನು ಭಾಳ ದಿವಸ 1 ವರ್ಷ 6 ತಿಂಗಳು 3 ತಿಂಗಳು ಒಂದು ಕೆಲಸ ಮಾಡಿ ಎಲ್ಲ ಬಿಟ್ಬಿಡಿ, ಭಾಗವತ ಕೇಳ್ತಾ ಕೂತ್ಕೊಳ್ಳಿ. ಅಂತ್ಯಕಾಲದಲ್ಲಿ ಪರಮಾತ್ಮನ ಈ ಮಹಿಮೆಗಳನ್ನು ಕೇಳಬೇಕು ಅಂತ ತಿಳ್ಕೊಂಡಂತೇಳಿ ಯಾರಿಗೆ ಆಸಕ್ತಿ ಇದೆ ಅವರು ಪರಮಾತ್ಮನ ಪರಮಾನುಗ್ರಹಕ್ಕೆ ಪಾತ್ರರಾಗ್ತಾರೆ. ಅದರರ್ಥ ಆಚಾರ್ಯ ಯಾವಾಗ ಡಾಕ್ಟರ್ ಹೇಳ್ತಾರೆ ನಿಮ್ಗೆ ಫೋನ್ ಮಾಡ್ತೀವಿ ಭಾಗವತ ಹೇಳಿ ಅಂತ ಅನ್ಬೇಡಿ. ಯಾಕೆಂದರೆ ಆವಾಗ ನಿಮಗೆ ಭಾಗವತ ನೆನಪಾಗ್ತಿಲ್ಲೋ ಗೊತ್ತಿಲ್ಲ. ಈಗಂತೂ ಕೇಳಿಬಿಡಿ. ಈಗ ಕೇಳಿದ್ದು ಆಗಲೂ ಉಪಯೋಗ ಬೀಳ್ತದೆ. ಏನು ಚಿಂತೆ ಮಾಡಿಬಿಡಿ. ಒಂದು ದಿವಸ ಎಲ್ಲರೂ ಹೋಗಬೇಕಲ್ಲ, ಆಗ ಉಪಯೋಗ ಬೀಳ್ತದೆ. ಅಷ್ಟೇ ಅಲ್ಲ, ಹೇಗೆ ಗಂಗಾ ನದಿ ಅಥವಾ ದಿನಾಲೂ ಶಾಲಿಗ್ರಾಮಕ್ಕೆ ಅಭಿಷೇಕ ಮಾಡಿದ ತೀರ್ಥ ಅದನ್ನು ಪ್ರಾಶನ ಮಾಡಿರ್ತಕ್ಕಂಥವರನ್ನು ಹೇಗೆ ಪವಿತ್ರ ಮಾಡ್ತದೆಯೋ, ಹಾಗೆ ಪರಮಾತ್ಮನ ಚರಿತ್ರೆ ಮಧ್ಯದಲ್ಲಿ ಪ್ರಶ್ನೆ ಕೇಳಿ ಅದನ್ನು ಎಲ್ಲ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳಬೇಕೆ ಅಂತೇನಿದೆ. ವಾಸುದೇವ ಕಥಾ ಪ್ರಶ್ನ ಪುಮಾನ್ ತ್ರೀನ್ ಪುನಾತಿ. 3 ಜನರಿಗೂ ಮೋಕ್ಷಕ್ಕೆ ಕರೆದುಕೊಂಡು ಹೋಗ್ತಾರೆ. 3 ಜನರಲ್ಲಿ ನಾವು ನೀವು ಇದ್ದೇವೆ. 3 ಜನರು ಯಾರು? ವಕ್ತಾರಂ, ಭಾಗವತನ ಹೇಳ್ತಕ್ಕಂಥವನಿಗೂ ಮೋಕ್ಷ ಕೊಡ್ತದೆ. ಈ ಭಾಗವತ ಅಷ್ಟು ಶ್ರೇಷ್ಠವಾದ ಗ್ರಂಥ ಇದೆ, ಪರಮಾತ್ಮನ ಕಥೆ. ಆಮೇಲೆ ಭಾಗವತ ಹೇಳ್ರಿ, ಹೇಗೂ ಕೊರೋನಾ ಬಂದಿದೆ, ಎಲ್ಲರೂ ಮನೆಯಲ್ಲಿದ್ದಾರೆ, ಆದ್ದರಿಂದಾಗಿ ಯಾಕೆ ನೀವು ವಿಸ್ತಾರವಾಗಿ ಭಾಗವತ ಹೇಳಬಾರದು ಅಂತ ನನಗೆ ಸೂಚನೆ ಮಾಡಿದವರು ನನ್ನ 3 ಜನ ಮಕ್ಕಳು. ಭಾಗವತ ಹೇಳಿ ಪೂರ್ತಿ, ನಮಗೆ ಅನುಕೂಲವಾದಾಗ ನಾವು ಕೇಳ್ತೇವೆ. ಹೇಗೂ ಕೊರೋನಾ ಮನೆಯಿಂದಲೇ ವರ್ಕ್ ಫ್ರಮ್ ಹೋಮ್, ಎಲ್ಲರೂ ಮನೆಯಲ್ಲಿದ್ದೇವೆ. ಅದೇ ರೀತಿಯಾಗಿ ನನ್ನ ಅನೇಕ ಶಿಷ್ಯರು, ಆಚಾರ್ಯ ಕೊರೋನಾದ ಮನೆಯಲ್ಲಿದ್ದೇವೆ, ಏನಾದರೂ ಮಾರ್ಗದರ್ಶನ ಮಾಡಿ ಅಂತ ಕೇಳಿದರು. ಅಂತ ಈ ರೀತಿಯಾಗಿ ಹೇಳು ಅಂತ ಹೇಳ್ಕೊಂಡು ಅಂತೇಳಿ ಹೇಳಿದ ಆ ಎಲ್ಲರೂ, ಆ ನಂತರ ಕೇಳ್ತಕ್ಕಂಥ ಎಲ್ಲರೂ ವಕ್ತಾರಂ ಪೃಚ್ಛಕಂ ಶ್ರೋತೃಂ, ಎಲ್ಲರಿಗೂ ಭಾಗವತ ಪವಿತ್ರನ್ನಾಗಿ ಮಾಡಿ ಮೋಕ್ಷವನ್ನು ಕೊಡ್ತಾರೆ. ಇಲ್ಲೆಲ್ಲ ತೀರ್ಥ ಪ್ರಾಶನ ಅಂತ ಹೇಳಿದ್ದಾರಲ್ರಿ, ಭಾಗವತ ಕುಡಿಯೋದು ಹೇಗೆ? ಗಂಗಾದೇವಿ ಹೆಸರು ತೆಗೆದುಕೊಂಡು ಪವಿತ್ರ ಆಗ್ತೇವೆ. ಪರಮಾತ್ಮನ ತೀರ್ಥ ಅಂತ ಹೇಳಿದ್ರು ಪವಿತ್ರ ಆಗ್ತೇವೆ. ಪ್ರಾಶನ ಎಂತದಲ್ಲ, ಅದು ಕೇಳಿದರೆ ಸಾಕು. ಅದಕ್ಕೋಸ್ಕರ ಗಂಗಾ ಗಂಗೇತಿ ಯೋ ಬ್ರೂಯಾತ್ ಯೋಜನಾನಾಂ ಶತೈರಪಿ. ಅಲ್ಲಿಂದ 800 1,000 ಗಂಗಾ ನದಿಯಿಂದ ದೂರಿದ್ದು ಗಂಗಾ 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 ಅಂತ ತಿಳ್ಕೊಂಡಂತೇಳಿ ನಾವು ಅಂತ ಇದ್ದರೆ ಗಂಗಾದೇವಿ ನಮ್ಮ ಪವಿತ್ರವನ್ನಾಗಿ ಮಾಡ್ತಾಳೆ. ಅದಕ್ಕೋಸ್ಕರ ಹೇಳ್ತಾರೆ, ನಂದಿನಿ ನಳಿನಿ ಸೀತಾ ಮಾಲತಿ ಚ ಮಲಾಪ ವಿಷ್ಣುಪಾದಾಬ್ಜ ಸಂಭೂತ ಗಂಗಾ ತ್ರಿಪಥಗಾಮಿನಿ ಭಾಗೀರಥಿ ಭೋಗವತಿ ಜಾಹ್ನವಿ ತ್ರದಶೇಶ್ವರಿ. ಈ 12 ಹೆಸರು ತೆಗೆದುಕೊಂಡ್ರೆ ಸ್ಥಾನದ ಪೂರ್ವದಲ್ಲಿ ಪವಿತ್ರವಾಗಿ ಹೋಗ್ತೇವೆ, ಶ್ರೇಷ್ಠ ಮಡಿಯಲ್ಲಿರ್ತೇವೆ ನಾವು. ಆದ್ದರಿಂದಾಗಿ ಪರಮಾತ್ಮನ ಈ ಪ್ರಶ್ನೆ ಭಾಳ ಶ್ರೇಷ್ಠವಾಗಿರ್ತಕ್ಕಂಥ ಪ್ರಶ್ನೆ. ಅದನ್ನು ಕೇಳಿದ್ದೀರಿ.
ಪರೀಕ್ಷಿತ ರಾಜ, ನಾನು ಹೇಳ್ತೇನೆ ಅಂತೇಳಿ ಶುಕಾಚಾರ್ಯ ಹೇಳ್ತಾ ಇದ್ದಾರೆ. ಸಂದರ್ಭವನ್ನು ಪ್ರಾರಂಭ ಮಾಡ್ತಾರೆ. ಗೌರ್ಭೂತ್ವ ಅಶ್ರುಮುಖಿ ಖಿನ್ನ. ನಿನ್ನೆ ನಾನು ಹೇಳಿದಂತೆ ಜರಾಸಂಧಾದಿಗಳಿಂದಾಗಿ ಅಧರ್ಮವೇ ಧರ್ಮವಾಗಿ ಧರ್ಮಗ್ಲಾನಿಯಾಗಿ ಎಲ್ಲ ಕಡೆಯಲ್ಲಿ ಡಮ್ಮಿ ಕ್ಷತ್ರಿಯರು ಅಧರ್ಮವನ್ನು ಧರ್ಮ ಅಂತ ಉಪದೇಶ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಇಷ್ಟು ನಾಸ್ತಿಕರಾದ ಭಗವದ್ವೇಷಗಳ ಭಾರದಿಂದ ಭೂಮಿ ಬಹಳ ಪೀಡಿತಳಾಗಿದ್ದಾಳೆ. ಭೂಮಿ ದೃಪ್ತ ನೃಪವ್ಯಾಜ. ದೃಪ್ತರಾಗಿರ್ತಕ್ಕಂಥ ಸೊಕ್ಕಿಗೆ ಬಂದ ಅಧಾರ್ಮಿಕರಾದ ರಾಜರ ಹೆಸರಿನಿಂದ ದೈತ್ಯಾನೇಕ ಶತಾಯುತೈ 10,000 ಲಕ್ಷದಿಂದ 10,000 ಲಕ್ಷ ದೈತ್ಯರು ಭೂಮಿಯ ಮೇಲೆ ಇದ್ದರು. ಆಕ್ರಾಂತ ಭೂರಿಭಾರೇಣ. ಅಂಥ ಭಗವದ್ವೇಷಗಳಿಂದಾಗಿ ಭೂದೇವಿಗೆ ಬಹಳ ತ್ರಾಸಾಗಿದೆ, ಹೊತ್ಕೊಳ್ಳೋದು ಕಷ್ಟ ಆಗಿದೆ. ಅದಕ್ಕೋಸ್ಕರ ಬ್ರಹ್ಮದೇವರ ಹತ್ತಿರ ಶರಣು ಬಂದಿದ್ದಾಳೆ. ಬ್ರಹ್ಮದೇವರೇ ಇದಕ್ಕೆ ಮಾರ್ಗ ಮಾಡಿ ಅಂತ ಶರಣು ಬಂದಿದ್ದಾಳೆ. ಪೃಥ್ವಿ ತನ್ನ ಕ್ರಾಂತಿವೃತ್ತದಲ್ಲಿ ಮಾತ್ರ ತಿರುಗ್ತದೆ. ಜಡ ನಡ್ಕೋತ ಹೇಗೆ ಬಂತು? ಬ್ರಹ್ಮದೇವರ ಹತ್ರ ಹೇಗೆ ಬಂದಳು? ಯಾವ ಟ್ರೈನಲ್ಲಿ ಕೂತ್ಕೊಂಡು ಬಂದಳು? ಇಲ್ಲ. ಗೌಹು ಭೂತ್ವ. ಭೂಮಂಡಲದರು ಜಡವಾದ ರೂಪದಿಂದ ಬರಲಿಲ್ಲ, ಹಸುವಾಗಿ ಬಂದಳು. ಬೇಕಾದ ವೇಟ ತೆಗೆದುಕೊಳ್ಳಿಕ್ಕೆ ಬರ್ತಾ ಇಲ್ಲ, ಬರ್ತದೆ. ಹಾಗಾದರೆ ಭೂದೇವಿ ದೇವತಾ ಸ್ತ್ರೀ ರೂಪದಿಂದ ಬರಬೇಕಾಗಿತ್ತಲ್ಲ, ಗೌರೂಪದಿಂದ ಯಾಕೆ ಬಂದಳು? ಸತ್ಯಧರ್ಮರು ಮಾರ್ಗದರ್ಶನ ಮಾಡ್ತಾರೆ. ಆಕಳು ಎಲ್ಲರಿಗೂ ಪ್ರಿಯ. ಆಕಳನ್ನು ಪ್ರೀತಿಸದೇ ಇರತಕ್ಕಂಥ ಭಗವದ್ಭಕ್ತರು ಜಗತ್ತಿನಲ್ಲಿ ಯಾರೂ ಇಲ್ಲ. ಆಕಳ ಕಡಿತಕ್ಕಂಥ ದೈತ್ಯರಿದ್ದಾರೆ, ಇರಲಿ. ಕಡಿ ತಿಂತಾರಲ್ಲ ಅಸುರರೇ. ಅದರಲ್ಲಿಯೂ ಕೂಡ ಆಕಳಿಗೆ ತ್ರಾಸಾದರೆ ಪರಮಾತ್ಮನಿಗೆ ಬಹಳ ತ್ರಾಸಾಗ್ತದೆ. ಇಮಿಡಿಯೇಟ್ಲಿ ಅನುಗ್ರಹ ಮಾಡ್ತಾನೆ. ಗೋಬ್ರಾಹ್ಮಣ ಪರಿಪಾಲಕ. ಆದ್ದರಿಂದ ಗೋವಂಶ ತೆಗೆದುಕೊಂಡು ಬಂದಿದ್ದಾಳೆ. ಮತ್ತು ಮಾತಿಗಿಂತ ಆ್ಯಕ್ಷನ್ ಮನುಷ್ಯನಿಗೆ ಬೇಗನೆ ಕರುಣೆಯನ್ನು ಹುಟ್ಟಿಸ್ತದೆ. ಹೀಗಾಗಿ ಭೂದೇವಿ ಗೋರೂಪದಿಂದ ಮುಂದೆ ಏನೂ ಮಾತನಾಡಲಿಲ್ಲ. ಬ್ರಹ್ಮದೇವರು ನಿಂತುಕೊಂಡಿದ್ದಾಳೆ. ಹೇಗೆ? ಅಶ್ರುಮುಖಿ ಖಿನ್ನ ರುದತಿ ಕರುಣಂ ವಚ. ಕಣ್ಣಿನಿಂದ ಕಣ್ಣೀರು ಬರ್ತಾ ಇದೆ. ಆಕಳ ಪಾಲನೆ ಮಾಡಿದ ನಂತರ ಗೊತ್ತಿರ್ತದೆ, ಒಂದೊಂದು ದಿವಸ ಹತ್ತೆಲ್ಲ ಹೀಗೆಲ್ಲ ಕಣ್ಣೀರಿನಿಂದ ಎಲ್ಲ ಇಲ್ಲಿ ತೊಳೆದು ಆ ಕಣ್ಣೀರಿಂದ ಇದು ಬಿದ್ದಿರ್ತದೆ. ನಮಗೆ ಅದನ್ನು ಅರ್ಥವಾಗ್ತದೆ, ಅದಕ್ಕೇನು ಅನಾನುಕೂಲತೆ ಆಗಿದೆ ಅಂತ ತಿಳ್ಕೊಂಡಂತೇಳಿ ಸ್ವಲ್ಪ ಹುಲ್ ಚೇಂಜ್ ಮಾಡಿ ನೋಡ್ತೇವೆ, ನೀರು ಚೇಂಜ್ ಮಾಡಿ ನೋಡ್ತೇವೆ. ಕೊನೆಗೆ ಡಾಕ್ಟ್ರನ್ನು ಕರಿತೇವೆ. ತನಗೆ ತ್ರಾಸಾಗಿದೆ ಅಂತ ತಿಳ್ಕೊಂಡಂತೇಳಿ ಆಕಳು ಹತ್ತು ತೋರಿಸ್ತಾಳೆ. ಭಾಳ ಸಲ ನೋಡಿದ್ದೇವೆ. ಎಷ್ಟೋ ಸಲ ಯಾಕಮ್ಮ ಯಾಕೆ ಅಳ್ತಾ ಇದ್ದಿ ಅಂತ ತಿಳ್ಕೊಂಡಂತೇಳಿ ಕೇಳಿದಾಗ ನಮ್ಮ ಕಡೆಗೆ ನೋಡಿ ಆ ಪ್ರಸನ್ನತೆಯಿಂದ ಇಲ್ಲ ಈಗ ದುಃಖ ಇಲ್ಲ, ನೀವು ಕೇಳಿದ್ಯಲ್ಲ ಅಂತ ತಿಳ್ಕೊಂಡಂತನ್ನು ಸೂಚನೆ ಮಾಡುವಂತೆ ಇರ್ತದೆ ಆ ಆಕಳ ದೃಷ್ಟಿ. ತನ್ನನ್ನು ಸಂರಕ್ಷಣೆ ಮಾಡ್ತಕ್ಕಂಥವ್ರ ಮೇಲೆ ಬಹಳ ಪ್ರೀತಿ ಮಾಡ್ತದೆ ಆಕಳು. ಹೀಗೆ ಗೌಹು ಅಶ್ರುಮುಖಿ ಖಿನ್ನ, ಕಣ್ಣೀರನ್ನು ಸುರಿಸ್ತಾ ಬಂದು ನಿಂತಿರ್ತಕ್ಕಂಥ ಸಂದರ್ಭದಲ್ಲಿ ಆವಾಗ ಬ್ರಹ್ಮದೇವರಿಗೆ ಬಹಳ ಕರುಣೆ ಬಂದಿದೆ. ಆವಾಗ ಏನಂತ ಕೇಳಿದಾಗ ತನ್ನ ದುಃಖವನ್ನು ಹೇಳ್ಕೊಂಡಿದ್ದಾಳೆ. ನಾನು ಜಗತ್ತನ್ನು ಹೊತ್ಕೊಳ್ತೇನೆ, ಇಂಥ 100 ಜಗತ್ತನ್ನು ಹೊತ್ಕೊಳ್ತೇನೆ, ಸಾವಿರಾರು ಕೋಟಿ ಕೋಟಿ ಪರ್ವತಗಳನ್ನು ಹೊತ್ಕೊಳ್ತೇನೆ. ಆದರೆ ಒಬ್ಬ ಭಗವದ್ವೇಷವನ್ನು ಹೊತ್ಕೊಳ್ಳೋದು ನನಗೆ ಬಹಳ ಕಷ್ಟ. ನನ್ನ ಗಂಡನನ್ನು ಬೈತಕ್ಕಂಥವರನ್ನು ನಾನು ಹೊತ್ಕೊಳ್ಬೇಕಲ್ಲ. ಆದ್ದರಿಂದಾಗಿ 10,000 ಲಕ್ಷ ಅಸುರರು ಭೂಮಿಯ ಮೇಲೆ ಎಲ್ಲ ಕಡೆಯಲ್ಲಿಯೂ ಹರಡಿ ಸಂಪೂರ್ಣವಾಗಿ ನನ್ನನ್ನು ಪೀಡಿಸ್ತಾ ಇದ್ದಾರೆ. ಅದಕ್ಕೆ ಆ ದುಷ್ಟರನ್ನು ದೂರೀಕರಿಸ್ತಕ್ಕಂಥ ಉಪಾಯವನ್ನು
ಹಿರಿಯರಾಗಿರ್ತಕ್ಕಂಥ ತಾವು ಮಾಡಬೇಕು ಅಂತ ತಿಳ್ಕೊಂಡಂತೇಳಿ ಪ್ರಾರ್ಥನೆ ಮಾಡಿಕೊಂಡಿದ್ದಾಳೆ. ಬ್ರಹ್ಮದೇವರಿಗೆ ದುಃಖ ಅರ್ಥ ಆಯಿತು. ಇದನ್ನು ದೂರ ಮಾಡಲಿಕ್ಕೆ ಸಮರ್ಥ ಪರಮಾತ್ಮ ಅಂತ ಹೇಳಿ ತಿಳಿದುಕೊಂಡು ದೇವತೆಗಳನ್ನು ರುದ್ರದೇವರನ್ನು ಜೊತೆ ತೆಗೆದುಕೊಂಡು, ರುದ್ರದೇವರಂದರೆ ಗರುಡ ಶೇಷ ರುದ್ರ, ಉಳಿದ ದೇವತೆಗಳಿಗಿಂತ ಬಹಳ ಉತ್ತಮ ಸ್ಥಾನದಲ್ಲಿರ್ತಕ್ಕಂಥವರು ಗರುಡ ಶೇಷ ರುದ್ರರು. ಅದನ್ನು ಸೂಚನೆ ಮಾಡೋದಕ್ಕೋಸ್ಕರ ಬ್ರಹ್ಮದೇವರು ರುದ್ರದೇವರನ್ನು ಅಂತ ಪ್ರತ್ಯೇಕ ಅವ್ರ ಕೆಟಗರಿನೇ ಬೇರೆ. ಉಳಿದ ಎಲ್ಲ ದೇವತೆಗಳನ್ನು ಕರೆದುಕೊಂಡು ಪರಮಾತ್ಮನ ಕ್ಷೀರ ಸಮುದ್ರ ಹತ್ರ ಬಂದಿದ್ದಾರೆ. ಬಂದ ಕಾಲದಲ್ಲಿ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಪರಮಾತ್ಮ ದೇವದೇವ, ಜಗನ್ನಾಥ, ವೃಷಾಕಪಿ ಅಂಥೇಳಿ ಪರಮಾತ್ಮನನ್ನು ಧ್ಯಾನ ಮಾಡ್ತಾ ಏಕಾಗ್ರ ಮನಸ್ಸಿನಿಂದ ಪುರುಷ ಸೂಕ್ತದಿಂದ ಪರಮಾತ್ಮನನ್ನು ಸ್ತೋತ್ರ ಮಾಡಿದ್ದಾರೆ. ಪುರುಷ ಸೂಕ್ತ ಅಂತಿಕೊಂಡಂತಂದರೆ ಪರಮಾತ್ಮ ಜಗತ್ತನ್ನು ಹೇಗೆ ಸೃಷ್ಟಿ ಮಾಡಿದ ಪರಮಾತ್ಮನ ವಸ್ತುಗಳನ್ನು ತೆಗೆದುಕೊಂಡು ದೇವತೆಗಳು ಭಗವಂತನ ಕುರಿತು ಹೇಗೆ ಯಜ್ಞವನ್ನು ಮಾಡಿದರು ಅಂತಕ್ಕಂಥ ಅದ್ಭುತವಾದ ಸೃಷ್ಟಿ, ಆನಂತರ ಸೃಷ್ಟಿಯ ವಸ್ತುಗಳಿಂದ ಪರಮಾತ್ಮನ ಆರಾಧನೆ ಅನ್ನು ಸೂಚಿಸುವ ಸಹಸ್ರ ಶೀರ್ಷ ಪುರುಡ ಸಹಸ್ರಾಕ್ಷ ಅನ್ನತಕ್ಕಂಥ ಪುರುಡ ಸೂಕ್ತದಿಂದ ಭಗವಂತನನ್ನು ವರ್ಣನೆ ಮಾಡಿದ್ದಾರೆ. ಇಲ್ಲಿ ಪರಮಾತ್ಮನಿಗೆ ದೇವತೆಗಳು ಜೀವೋತ್ತಮರಾದ ವಾಯುಬ್ರಹ್ಮದೇವರು, ಅವರಿಗೂ ದೇವನಾಗಿರ್ತಕ್ಕಂಥ ಲಕ್ಷ್ಮಿಗಿಂತಲೂ ಶ್ರೇಷ್ಠನಾಗಿರ್ತಕ್ಕಂಥ ಶ್ರೀಹರಿ, ಜಗನ್ನಾಥ, ಜಗತ್ತಿಗೆ ಸ್ವಾಭಾವಿಕ ರಾಜ ನೀನು. ಅವನ ಅಧೀನವೇ ಜಗತ್ತಿದೆ. ಉಳಿದವರು ಅಷ್ಟೇನು ಕೊಟ್ಟಿದ್ದಾನೆ, ಅಷ್ಟಕ್ಕೆ ಮಾತ್ರ ರಾಜರು. ಅದರ ಜೊತೆಗೆ ಪರಮಾತ್ಮನಿಗೆ ವೃಷಾಕಪಿ ಅಂತ ತಿಳ್ಕೊಂಡು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಪರಮಾತ್ಮನಿಗೆ ಪ್ರಿಯವಾದ ಹೆಸರು ಇದು, ವೃಷಾಕಪಿ ಅಂತ ತಿಳ್ಕೊಂಡು ಅಂತೇಳಿ. ಯಾಕೆ? ಪರಮಾತ್ಮ ನಮಗೆ ಸುಖ ಕೊಡಬೇಕು ಅಂತ ತಿಳ್ಕೊಂಡು ಅಂತಂದರೆ ಇಷ್ಟು ಸುಖ ಕೊಡ್ತಾನಲ್ಲ, ನಮಗೆ ಈ ಸುಖ ಹೇಗೆ ಅನುಭವಿಸ್ಬೇಕು ಅಂತ ಅನ್ನಿಸ್ತದೆ. ಅದಕ್ಕೆ ಹಿಂದಿಯಲ್ಲಿ ಒಂದು ಪ್ರಾವರ್ಬ್ ಇದೆ, ಭಗವಾನ್ ದೇಗ ಅಥವಾ ಚಪ್ಪರ ಫಾಡ್ ಕರ್ಕೆ ದೇತಾ ಅಂತ ತಿಳ್ಕೊಂಡಂತೆ. ಹಾಗೆ ವರ್ಷಣಾತ್ ಕಂ ಸುಖಂ ಪಾಯಯತಿ, ಸುಖದ ಮಳೆಯನ್ನು ಗರೆದು ತಾನು ಅದನ್ನು ನಮ್ಮಲ್ಲಿದ್ದು ಕುಡಿದು ನಮಗೆ ಆನಂದವನ್ನು ಕೊಡ್ತಾನೆ ಪರಮಾತ್ಮ. ಆದ್ದರಿಂದ ನನಗೆ ವೃಷಾಕಪಿ ಅಂತ ತಿಳ್ಕೊಂಡಂತ ಹೇಳಿ. ಸತ್ಯಧರ್ಮ ತೀರ್ಥ ಸುಮಾರು 10 ರೀತಿಯಾಗಿರ್ತಕ್ಕಂಥ ಅರ್ಥಗಳನ್ನು ಮಾರ್ಗದರ್ಶನ ಮಾಡ್ತಾರೆ. ಅಥವಾ ವರ್ಷಯತ್ ಇತಿ ವೃಷಃ, ಸುಖವನ್ನು ಸುರಿಸ್ತಾನೆ, ಆದ್ದರಿಂದಾಗಿ ವೃಷ. ಆ ಕಂ, ಏನು ಸುರಿಸ್ತಾನೆ? ಯಾವ ಮಳೆಗಂತ ಕರೀತಾನೆ? ಕಂ, ಎಲ್ಲ ಕಡೆಯಲ್ಲಿ ಸರ್ವತ್ರ ವ್ಯಾಪ್ತವಾದ ಸುಖವನ್ನು ನಮ್ಮ ಮೇಲೆ ಮಳೆಗರೆದು ತಾನು ಅನಂತ ಸುಖಪೂರ್ಣನಾಗಿ ಅದನ್ನು ತಾನು ಸ್ವೀಕಾರ ಮಾಡ್ತಾನೆ ಅಂತ ತಿಳ್ಕೊಂಡಂತೇಳಿ ಅಪ್ರಾಕೃತವಾದ ಸುಖವನ್ನು ಸೃಷ್ಟಿ ಮಾಡಿ ಅಪ್ರಾಕೃತ ಸುಖವನ್ನೇ ಯಾವಾಗಲೂ ತನ್ನಲ್ಲಿ ನಿತ್ಯವಾಗಿ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ ಪರಮಾತ್ಮ. ಆದ್ದರಿಂದ ನಾನು ವೃಷಾಕಪಿ ಅಂತ ಹೆಸರು. ಅಥವಾ ವೃತ ಷಡ್ಗುಣತ್ವಾತ್ ವೃಷಃ, ವೃ ಅಂದರೆ ವೃತಃ, ಷ ಅಂದರೆ ಷಡ್ಗುಣ, ಷಡ್ಗುಣೈರ್ಯ ಸಂಪನ್ನವನ್ನು, ಷಡ್ಗುಣೇಶ್ವರ್ಯ ಸಂಪನ್ನವನ್ನು ತಾನಾಗೇ ಸ್ವೀಕರಿಸಿಕೊಂಡಿರ್ತಕ್ಕಂಥ, ತಾನಾಗೇ ಹುಟ್ಟಿಸಿ ತಾನಾಗೇ ಸ್ವೀಕರಿಸಿಕೊಂಡಿದ್ದಾನೆ. ಆದ್ದರಿಂದ ಪರಮಾತ್ಮನಿಗೆ ವೃಷ ಅಂತ ಹೆಸರು. ಇನ್ನು ಕಮ್ ಅಂದರೆ ಸುಖ, ಅಕಮ್ ಅಂದರೆ ದುಃಖ. ಅಕಮ್ ದುಃಖವನ್ನು ಷಡ್ಗುಣೇಶ್ವರ್ಯ ಸಂಪನ್ನವನಾಗಿ ಆನಂತರ ದುಃಖವನ್ನು ಸಂಪೂರ್ಣ ನಾಶಪಡಿಸ್ತಾನೆ. ಆದ್ದರಿಂದ ನೀವು ವೃಷಾಕಪಿ ಅಂತ ತಿಳ್ಕೊಂಡಂತ ಹೆಸರು. ದುಃಖರಹಿತ ಷಡ್ಗುಣೇಶ್ವರ್ಯ ಸಂಪನ್ನ. ಅಥವಾ ವೃಷಂ ಯಮಂ ಆಕಂಪಯತಿ ಇತಿ ವೃಷಾಕಪಿ, ಎಲ್ಲರಿಗೂ ಅಂಜಿಸ್ತಕ್ಕಂಥವನು, ಎಲ್ಲ ಯಾವನ ಹೆಸರು ಕೇಳಿ ಎಲ್ಲರೂ ಗಡಗಡ ನಡಕ್ತಾರೆ ಅಂಥವ್ನು ಯಮ. ಈ ಪರಮಾತ್ಮನ ಎದುರಿಗೆ ಆ ಯಮನು ಗಡಗಡ ನಡಕ್ತಾ ಇರ್ತಾನೆ. ನಾನೇನು ತಪ್ಪು ಮಾಡಿದ ದೇವರು ನನಗೇನು ಶಿಕ್ಷೆ ಕೊಡ್ತಾನೋ ಅಂತ ತಿಳ್ಕೊಂಡಂತೇಳಿ ಯಮನನ್ನು ಗಡಗಡ ನಡಗಿಸ್ತಕ್ಕಂಥವನು ಪರಮಾತ್ಮ. ಅಥವಾ ವೃಷಾತ್ ದೂರಾನ್,
ಧರ್ಮದಿಂದ ದೂರರಾಗಿರ್ತಕ್ಕಂಥ, ಧರ್ಮವನ್ನು ಬಿಟ್ಟು ಭಗವಂತನ ದೇಶ ಮಾಡ್ತಕ್ಕಂಥವರಿಗೆ ಆಕಂಪಯತಿ, ಎಲ್ಲ ಥರದ ದುಃಖವನ್ನು ಕೊಡ್ತಾನೆ ಪರಮಾತ್ಮ, ಪಶ್ಚಾತ್ತಾಪ ಪಡುವಂತೆ ಮಾಡ್ತಾನೆ. ಆದ್ದರಿಂದ ಅವನಿಗೆ ವೃಷಾಕಪಿ ಅಂತ ತಿಳ್ಕೊಂಡಂತ ಹೆಸರು. ಅಥವಾ ವರ್ಷಯತಿ ಕಾಮಾನ್, ನಮ್ಮ ಇಚ್ಛೆಗಳನ್ನು ಪೂರ್ಣ ಮಾಡ್ತಾನೆ, ಆದ್ದರಿಂದ ವೃಷ. ಆಕಂಪಯತಿ ಪಾಪಾನಿ, ಅಕಂ, ಎಲ್ಲ ಪಾಪಗಳನ್ನು ದುಃಖಗಳನ್ನು ಸಂಪೂರ್ಣ ದೂರ ಮಾಡ್ತಾನೆ, ಆದ್ದರಿಂದ ವೃಷಾಕಪಿ. ನಮ್ಮ ಕಡೆಯಿಂದ ಧರ್ಮ ಮಾಡಿಸಿ ಸುಖ ಕೊಟ್ಟು ಪಾಪಗಳನ್ನು ದೂರೀಕರಿಸ್ತಾನೆ. ಅಥವಾ ವೃಷೇಣ, ವೃಷ ಅಂದರೆ ಧರ್ಮ, ಧರ್ಮಾಚರಣೆಯಿಂದ ಅಕಂ ದುಃಖಂ ಪಿಯತಿ, ಧರ್ಮಾಚರಣೆ ಮಾಡ್ತಕ್ಕಂಥವರ ದುಃಖಗಳನ್ನು ಪಾಪಗಳನ್ನು ದೂರ ಮಾಡ್ತಾನೆ. ಆದ್ದರಿಂದಾಗಿ ಪರಮಾತ್ಮನಿಗೆ ವೃಷಾಕಪಿ ಅಂತ ತಿಳ್ಕೊಂಡಂತ ಹೇಳಿ ಹೆಸರು. ಅಥವಾ ವೃಷಂ ಧರ್ಮಂ ಅನುಕಂಪಯತಿ, ಅನೇಕ ಜನರಿಗೆ ಶಿಕ್ಷೆ ನರಕಾದಿ ಅನರ್ಥಗಳನ್ನು ಕೊಡ್ತಕ್ಕಂಥ ಯಮಧರ್ಮರಾಜ ನನ್ನ ತಪ್ಪಾಯಿತು ಅಂತ ತಿಳ್ಕೊಂಡಂತ ಮಾಡಿದ್ರೆ ಇಲ್ಲ, ಅವನಿಗೆ ಅನುಕಂಪ ತೋರಿಸಿ ನೀನು ಮಾಡೋ ಸರಿ ಇದೆ, ನಾನೇ ನಿಂತನ್ನು ಮಾಡ್ತಾ ಇದ್ದೇನೆ, ಏನು ಚಿಂತೆ ಮಾಡಿಬಿಡ, ಮುಂದುವರಿ ಅಂತ ತಿಳ್ಕೊಂಡಂತೇಳಿ ಯಮಧರ್ಮರಾಜನಿಗೆ ಹೇಳ್ತಾನೆ. ಆದ್ದರಿಂದಾಗಿ ವೃಷಾಕಪಿ ಅಂತ ತಿಳ್ಕೊಂಡಂತ ಹೆಸರು. ಅಥವಾ ವೃಷ ಅಂದರೆ ಇಂದ್ರ ಅಂತ ಅರ್ಥ. ಇಂದ್ರನಿಗೇನೆ ಅನುಕಂಪಯತೆ, ಇಂದ್ರನ ಮೇಲೆ ಕೂಡ ಬಹಳ ಕರುಣೆ ತೋರಿಸ್ತಾನೆ ಪರಮಾತ್ಮ. ಆದ್ದರಿಂದಾಗಿ ವೃಷಾಕಪಿ ಅಂತ ತಿಳ್ಕೊಂಡಂತೇಳಿ ಹೆಸರು. ಯಾಕೆಂದರೆ ಎತ್ತಿನ ರೂಪದಿಂದ ಇಂದ್ರ ಅನೇಕ ಸಲ ತಾನು ರಾಜರಿಗೆ ವಾಹನನಾಗಿದ್ದಾನೆ. ಆದ್ದರಿಂದಾಗಿ ಅವನಿಗೆ ವೃಷ ಅಂದರೆ ಇಂದ್ರ ಅಂತ ಅರ್ಥ. ಅಥವಾ ವೃಷ ಧರ್ಮರೂಪನಾಗಿರ್ತಕ್ಕಂತಹ ಕಪಿಹಿ, ಶ್ರೇಷ್ಠವಾದಂಥ ವರಾಹ ರೂಪ. ಕಪಿ ಕಪಿ ಅಂತ ತಿಳ್ಕೊಂಡಂತಂದರೆ ವರಾಹ ಅಂತ ಅರ್ಥ. ಕಪಿ, ವರಾಹ, ಶ್ರೇಷ್ಠ, ಧರ್ಮ, ಇವಾಗೆಲ್ಲರೂ ವೃಷ ವೃಷ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಆದ್ದರಿಂದ ವರಾಹ ರೂಪದಿಂದ ಶ್ರೇಷ್ಠ ಧರ್ಮವನ್ನು, ಶ್ರೇಷ್ಠ ಪಾವಿತ್ರ್ಯವನ್ನು ಜಗತ್ತಿಗೆ ತೋರಿಸಿಕೊಟ್ಟಿರ್ತಕ್ಕಂಥ ವ್ಯಕ್ತಿ ವೃಷಾಕಪಿ. ಪರಮಾತ್ಮ ನನ್ನ ಮೇಲೆ ಸಂತುಷ್ಟನಾಗುವಂತ ತಿಳ್ಕೊಂಡಂತೇಳಿ ಬ್ರಹ್ಮದೇವರು ಪ್ರಾರ್ಥನೆಯನ್ನು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಇದೆಲ್ಲ ಇಲ್ಲಿ ಇಷ್ಟು ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಸಮಾಧಿಯಲ್ಲಿ ಭಗವಂತನ ಚಿಂತನೆ ಮಾಡ್ತಾ ಇದ್ದಾರೆ. ಸಮಾಧಿ ಅವಸ್ಥೆಯಲ್ಲಿ, ಸಮಾಧಿ ಅಂದರೆ ಸಮಾಧಿಯಲ್ಲಿ ಹೋಗಲ್ಲ, ಏಕಾಗ್ರ ಚಿತ್ತರಾಗಿ ಒಳಗಿಂದೆಲ್ಲ ಮರೆತು ಆ ಪರಮಾತ್ಮನನ್ನೇ ಚಿಂತನೆ ಮಾಡ್ತಾ ಇರುವಾಗ ಅವರ ಮನಃಪಟಲದಲ್ಲಿ ಪರಮಾತ್ಮನ ಆಕಾಶವಾಣಿ ಕಳಿಸಿದೆ. ಪರಮಾತ್ಮ ಹೇಳೋದು ಬ್ರಹ್ಮದೇವ್ರಿಗೊಬ್ಬರಿಗೆ ಕಳಿಸಿದೆ, ಉಳಿದವರಿಗೆ ಪರಮಾತ್ಮನ ಡೈರೆಕ್ಟ್ ಕೇಳುವ ಯೋಗ್ಯತೆ ಇಲ್ಲ. ಪರಮಾತ್ಮ ಹೇಳಿದ ಮಾತನ್ನೆಲ್ಲ ಕೇಳ್ಕೊಂಡಿದ್ದಾರೆ. ಕೇಳಿಕೊಂಡು ಆ ಕಾಲದಲ್ಲಿ ಬ್ರಹ್ಮದೇವರು ದೇವತೆಗಳಿಗೆ ಹೇಳ್ತಾರೆ, ಭಗವಂತ ನನಗೆ ನಿಮ್ಮೆಲ್ಲರಿಗೋಸ್ಕರ ಆಜ್ಞೆ ಮಾಡಿದ್ದಾನೆ, ಆಜ್ಞೆ ನಿಮಗೆ ಹೇಳ್ತೇವೆ ಕೇಳಿ. ಎಲ್ಲರೂ ಕೈ ಜೋಡಿ ನಿಂತ್ಕೊಂಡಿದ್ದಾರೆ. ಏನು ಆಜ್ಞೆ ಹೇಳಿ ಅಂತ. ಭೂಮಿಗೆ ಭಾರವಾಗಿ ಭೂದೇವಿಗೆ ಬಹಳ ದುಃಖವಾಗಿದೆ ಅಂತ ತಿಳ್ಕೊಂಡಂತ ಅನ್ನೋದು ಪರಮಾತ್ಮನಿಗೆ ಗೊತ್ತಿದೆ. ಈಗಾಗಲೇ ಅವನು ಎಂದೋ ಸರ್ವಜ್ಞಾನ ತಿಳಿದುಕೊಂಡಿದ್ದಾನೆ. ಅಂಥ ಭೂದೇವಿ ಅವಳು ಕೇಳೋಕ್ಕಿಂತ ಮೊದಲೇ ಅವಳ ದುಃಖವನ್ನು ದೂರ ಮಾಡೋದಕ್ಕೋಸ್ಕರ ಆ ಪರಮಾತ್ಮ ಯದುಕುಲದಲ್ಲಿ ಅವತಾರ ತೆಗೆದುಕೊಳ್ಳಬೇಕು ಅಂತ ತಿಳ್ಕೊಂಡಂತೇಳಿ ಬಯಸಿದ್ದಾನೆ, ನಿರ್ಧಾರ ಮಾಡಿದ್ದಾನೆ. ಆದ್ದರಿಂದಾಗಿ ನೀವೆಲ್ಲರೂ ಅವನ ಸೇವೆಗೋಸ್ಕರ ಈ ಯದುಕುಲದಲ್ಲಿ ನೀವೆಲ್ಲರೂ ಹೋಗಿ ಯದುಕುಲ ಅದಕ್ಕೆ ಸಂಬಂಧಿಸಿದ ಕುಲಗಳಲ್ಲಿ ಅವತಾರ ತೆಗೆದುಕೊಳ್ಬೇಕು, ಪರಮಾತ್ಮನ ಸೇವೆಗೋಸ್ಕರ ಅವತಾರವನ್ನು ತೆಗೆದುಕೊಳ್ಬೇಕು. ಯಾಕೆ ಅಂತ ತಿಳ್ಕೊಂಡಂಥದ್ದು ಅಷ್ಟೇ ಅಲ್ಲ, ತೆಗೆದುಕೊಂಡು ಅಷ್ಟು ಬಿಟ್ಟು ಹೋಗೋದಲ್ಲ, ಎಲ್ಲಿ ತನಕ ಪರಮಾತ್ಮ ಭೂಮಿ ಮೇಲೆ ಇರ್ತಾನೆ ಅಲ್ಲಿ ತನಕ ಅವನ ಸೇವೆಯನ್ನು ನೀವು ಮಾಡಬೇಕು. ಇದೊಂದು ನೀವು ದೇವರು ಕೊಟ್ಟಿರ್ತಕ್ಕಂಥ ದೊಡ್ಡ ಅಪಾರ್ಚುನಿಟಿ, ಅವಕಾಶ, ತಪ್ಪಿಸಿಕೊಳ್ಬೇಡಿ. ವಸುದೇವ ಗೃಹೇ ಸಾಕ್ಷಾತ್, ವಸುದೇವನ ಮನೆಯಲ್ಲಿ ಪರಮಾತ್ಮ ತಾನು ಸ್ವತಃ ಅವತಾರವನ್ನು ತೆಗೆದುಕೊಳ್ತಾನೆ. ತತ್ಪ್ರಿಯಾರ್ಥಂ ಸಂಭವತ್ಸು ಸುರಸ್ತ್ರೀಯ, ಅವನ ಸಂತೋಷಪಡಿಸೋದಕ್ಕೋಸ್ಕರ ಯಾರ್ಯಾರು ಪರಮಾತ್ಮನ ಹೆಂಡತಿ ಆಗಬೇಕು ಅಂತ ತಿಳ್ಕೊಂಡಂತೆ ತಪಸ್ಸು ಮಾಡಿದ್ದೀರಿ, ಎಲ್ಲರೂ ನೀವು ಅವತ್ತು ಹುಟ್ಟಿ ಬನ್ನಿ, ಪರಮಾತ್ಮನ ಸೇವೆಗೆ ಸನ್ನದ್ಧರಾಗಿರಿ ಅಂತ ತಿಳ್ಕೊಂಡಂತ ಹೇಳಿದ್ದಾರೆ.
ಅಷ್ಟೇ ಅಲ್ಲ, ಪರಮಾತ್ಮ ಹೇಳಿದ್ದಾನೆ, ನನ್ನ ಶ್ವೇತಕೇಶಾವೇಶದಿಂದ ಯುಕ್ತನಾದ 1000 ಹೆಡೆಯುಳ್ಳ ಈ ಸಂಕರ್ಷಣ ರೂಪಿಯಾದ ಶೇಷ ನನ್ನ ಪ್ರಿಯ ಮಾಡೋದಕ್ಕೋಸ್ಕರ ಈ ಸಲ ಅಣ್ಣನಾಗಿ ನನಗಿಂತ ಮೊದಲು ಶೇಷದೇವರು ಅವತಾರ ತೆಗೆದುಕೊಳ್ಳಬೇಕು ಅಂತೇಳಿ ಪರಮಾತ್ಮ ಸೂಚನೆ ಮಾಡಿದ್ದಾನೆ. ಬ್ರಹ್ಮದೇವರ ಮುಖಾಂತರ ಎಲ್ಲರಿಗೂ ಹೇಳಿಸ್ತಾ ಇದ್ದಾನೆ. ಭಗವಂತನ ವೈಷ್ಣವೀ ಮಾಯಾ, ಯೋಗ ಮಾಯಾ ಅಂತ ಅನಿಸ್ಕೊಂಡಿರ್ತಕ್ಕಂಥ ಮಹಾಲಕ್ಷ್ಮಿ ಅಂತೇನಿದ್ದಾಳೆ, ಯಾವಳಿಂದ ಸಂಪೂರ್ಣ ಜಗತ್ತು ಸಂಮೋಹಿತವಾಗಿದೆ, ಅವಳ ಮಾಯೆಯಿಂದ ಗೆದ್ದ ಮೇಲೆ ಪರಮಾತ್ಮನ ದರ್ಶನವಾಗ್ತದೆ. ಅಂತಹ ಅವಳು ಕೂಡ ಪರಮಾತ್ಮನ ವಿಶಿಷ್ಟ ಕಾರ್ಯಕ್ಕೆ 2-3 ಥರದ ಅವತಾರಗಳನ್ನು ತೆಗೆದುಕೊಳ್ತಾ ಇದ್ದಾಳೆ. ಇಷ್ಟೆಲ್ಲ ಹೇಳಿ ಬ್ರಹ್ಮದೇವರು ಅಲ್ಲಿರ್ತಕ್ಕಂಥ ಗೋರೂಪ ಪೃಥ್ವಿಗೆ ಸಮಾಧಾನ ಮಾಡಿ, ಪರಮಾತ್ಮ ಬರ್ತಾನೆ, ಯಾಕೆ ಚಿಂತೆ ಮಾಡ್ತಿ, ಪರಮಾತ್ಮ ಬಂದು ನಿನ್ನ ಎಲ್ಲ ಪೀಡಿತರಾಗಿರ್ತಕ್ಕಂಥ ಅಸುರರನ್ನು, ದೈತ್ಯರನ್ನು ಕೊಂದು ರಾಕ್ಷಸರನ್ನು ಸಂಹಾರ ಮಾಡಿ, ದುಷ್ಟ ಕ್ಷತ್ರಿಯನ್ನು ಸಂಹಾರ ಮಾಡಿ, ನಿನ್ನ ಭಾರವನ್ನು ತಪ್ಪದೇ ಆ ಪರಮಾತ್ಮ ಇಳಿಸ್ತಾನೆ ಅಂತ ಹೇಳಿ ಆ ಕಾಲದಲ್ಲಿ ನಡೆದ ಇತಿಹಾಸವನ್ನು ಪ್ರಾರಂಭ ಮಾಡ್ತಾರೆ. ಯದುಕುಲದ ಶ್ರೇಷ್ಠನಾಗಿರ್ತಕ್ಕಂಥ ರಾಜ ಶೂರಸೇನ, ಅವನ ಹೆಸರು ಶೂರ ಅಂತಿಕೊಂಡಂತಿತ್ತು. ಅದಕ್ಕೋಸ್ಕರ ಶೂರಸೇನ ಪ್ರದೇಶವು ಅವನ ದಿನದಲ್ಲಿ ಅಲ್ಲಿ ಎಲ್ಲ ಮಥುರಾಯಿಂದ ಪ್ರಾರಂಭ ಮಾಡಿಕೊಂಡು ವೃಂದಾವನ, ಗೋಕುಲ ಎಲ್ಲ ಶೂರಸೇನ ಪ್ರದೇಶ ಅಂತ ಅನಿಸ್ಕೊಳ್ತಾರೆ. ಇವನು ಮಥುರೆಯಲ್ಲಿ ಮತ್ತು ಶೂರಸೇನ ಪ್ರದೇಶದಲ್ಲಿ ಸರ್ವತ್ರದಲ್ಲಿಯೂ ದೊಡ್ಡ ಚಕ್ರವರ್ತಿಯಾಗಿ ಈ ಭೂಭಾಗವನ್ನು ಆಳ್ತಾ ಇದ್ದ. ಮಥುರಾದಲ್ಲಿ ಪರಮಾತ್ಮನ ವಿಶಿಷ್ಟ ಸನ್ನಿಧಾನ. ಹೀಗಾಗಿ ಅತ್ಯಂತ ಪವಿತ್ರವಾಗಿರತಕ್ಕಂಥ ಊರು ಇದು. ಆ ಶೂರಸೇನನ, ಶೂರ ಮಹಾರಾಜನ ರಾಜಧಾನಿಯಾಗಿತ್ತು. ಅಂದು ಶೂರಸೇನನ ಮಗನಾಗಿರ್ತಕ್ಕಂಥ ವಸುದೇವನ 14ನೇ ಮದುವೆ ನಡೆದಿತ್ತು. ಮೊದಲೇದಲ್ಲ, 14ನೇ ಮದುವೆ. ಅದು ಕೂಡ ದೇವಕನ ಮಗಳಾಗಿರ್ತಕ್ಕಂಥ ದೇವಿಕೆಯ ಜೊತೆಯಲ್ಲಿ ಸಾಂಗವಾಗಿ ಮದುವೆ ಆಯಿತು. ಸಪ್ತಪದಿ ಆಯಿತು, ಸಿಂಧೂಪ ಆಯಿತು. ಇನ್ನು ಗೃಹ ಪ್ರವೇಶಕ್ಕೋಸ್ಕರ ತನ್ನ ಹೆಂಡತಿಯನ್ನು ಕರೆದುಕೊಂಡು ಗೃಹ ಪ್ರವೇಶ ಮಾಡಬೇಕು ಅಂತೇಳಿ ರಥದ ಮೇಲೆ ಕುಳಿತುಕೊಂಡಿದ್ದಾನೆ. ರಥದ ಮೇಲೆ ಕುಳಿತುಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ಅವಳ ಮಲ ಅಣ್ಣ ಉಗ್ರಸೇನ ಮಗ ಕಂಸ ಅವಳನ್ನು ಬಹಳ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದ. ಆಗಿಂದಾಗಿ ಅವಳಿಗೆ ಗೃಹ ಪ್ರವೇಶ ಮನೆಯವರೆಗೂ, ಅತ್ತೆ ಮನೆಯವರೆಗೂ ಮುಟ್ಟಿಸ್ಬೇಕು ಅಂತೇಳಿ ತಾನೇ ರಥದ ಸಾರಥಿಯಾಗಿದ್ದಾನೆ. ಲಿಸ್ಟ್ ಕೊಟ್ಟಿದ್ದಾರೆ. ದೇವಕ ತನ್ನ ಅಳಿಯನಿಗೆ ಎಷ್ಟು ಉಡುಗೊರೆ ಕೊಟ್ಟ ಅಂತ ತಿಳ್ಕೊಂಡು ಅಂಥೇಳಿ. ಬಂಗಾರದ ಆಭರಣಗಳು, ಕೊರಳಲ್ಲಿ, ಮೇಲೆ ಸಂಪೂರ್ಣ ಬೆನ್ನಿಗೆ ಅಂಬಾರಿ, ಇಂಥ ಸುವರ್ಣದ ಆಭರಣಗಳಂತ ಸಹಿತವಾಗಿರ್ತಕ್ಕಂಥ 400 ಆನೆಗಳನ್ನು ಕೊಟ್ಟಿದ್ದಾನೆ. ಆ ನಂತರ 15,000 ಸುವರ್ಣ ಅಲಂಕೃತ ಕುದುರೆಗಳನ್ನು ಕೊಟ್ಟಿದ್ದಾನೆ. 18,000 ಮತ್ತು 15 ಸೇರಿಸಿ, ಅದಕ್ಕೆ ಅಲ್ಲ ಸೇರಿಸಿ 9 ಸೇರಿಸಿ 27,000 ರಥಗಳನ್ನು ಕೊಟ್ಟಿದ್ದಾನೆ. 200 ಜನ ದಾಸಿಗಳನ್ನು ಕಳಿಸಿದ್ದಾನೆ. ದೇವಕನಿಗೆ ತನ್ನ ವಿಶಿಷ್ಟವಾಗಿರ್ತಕ್ಕಂಥ ಪುತ್ರಿಯ ಮೇಲೆ ಬಹಳ ಪ್ರೀತಿ. ಹೀಗಾಗಿ ಅವಳನ್ನು ನಡೀತಾ ಇದ್ದರೆ ಇಲ್ಲಿ ಅವಳ ಸುತ್ತಲೂ ಅನೇಕ ವಾದ್ಯದವರು ಕೂಡ ಹೊರಟಿದ್ದಾರೆ. ಅನೇಕ ವಾದ್ಯದವರು ಹುಟ್ಟಿದ್ದಾರೆ. ವಾದ್ಯ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಆಕಾಶದಿಂದಲೂ ದುಂದುಬಿಯ ಸ್ವನ ಕೇಳಿಸಿದೆ. ಒಂದೇ ಸವನೆ ಸಿಡಿಲು, ಕಟ್ ಕಡಲ್ ಅಂತೇಳಿ ಸಿಡಿದು, ಸಿಡಿಲಿನ ಹಿಂದೆ ಒಂದು ಆಕಾಶವಾಣಿ.
ಆಕಾಶವಾಣಿ ಯಾರಿಗೋಸ್ಕರ, ಯಾರಿಗೆ, ಏನನ್ನು ಹೇಳಿತು ಅನ್ನೋದನ್ನು ನಾವು ನಾಳಿನ ದಿವಸ ಕೇಳಿ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ ಶ್ರೀಕೃಷ್ಣಾರ್ಪಣಮಸ್ತು. ಜಯತು ಹರಿರಚಿಂತ್ಯ ಸರ್ವದೇವೈಕವಂದ್ಯ ಪರಮಗುರುರಭೀಷ್ಟಾವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ದುರ್ಮುಕ್ತದೋಡ ಸರಸಜನೇನೋಸು ಶ್ರೀಪತಿರ್ಮಾನದೋನ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಒಂದು ಸೂಚನೆ, ನಮ್ಮಲ್ಲಿ ನಾಳೆ ಬರುವ ಹುಣ್ಣಿಮೆ, ಆನಂತರ ದ್ವಿತೀಯ ಸತ್ಯಬೋಧರ ಆರಾಧನೆ, ವ್ಯಾಸರಾಜರ ಆರಾಧನೆ, ವಾದಿರಾಜರ ಆರಾಧನೆ, ಸುಧೀಂದ್ರರ ಆರಾಧನೆ ಈ 3-4 ದಿನಗಳಲ್ಲಿ ಬರ್ತಾರೆ. ಸುಮಾರು ನನಗೆ ತಿಳಿದಂತೆ 60 ವರ್ಷಗಳಿಂದ ಆ ಸತ್ಯಬೋಧರ ವಂಶಸ್ಥರಿಗೂ ಬೀಗರಾಗಿರ್ತಕ್ಕಂತಹ ಜೋರಾಪುರ್ ಅಂತಿಕೊಂಡಿರ್ತಕ್ಕಂಥವರು ಕೃಷ್ಣರಾವ್ ಜೋರಾಪುರ್ ಗೋರೆಗಾಂವದಲ್ಲಿ ತಮ್ಮ ಹಳೆಯ ಮನೆಯಿಂದ, ಈಗ ಅದು ಹೊಸ ಮನೆಯಾಗಿದೆ, ಹೊಸ ಮನೆಯಾಗಿ 50 ವರ್ಷ ಆಯ್ತು ಈಗ ಮತ್ತು ಬೇರೆ. ಆ ಮನೆಯಲ್ಲಿ ಪ್ರತಿ ವರ್ಷ ಜ್ಞಾನ ಸತ್ರವನ್ನು ಇಟ್ಕೊಳ್ತಕ್ಕಂಥ ಕ್ರಮ ನಮ್ಮ ಆಚಾರ್ಯರ ಕಾಲದ, ನಮ್ಮ ಗುರುಗಳಾದ ಮಾಹುಲಿ ಆಚಾರ್ಯರ ಕಾಲದಿಂದಲೂ ಬಂದಿರತಕ್ಕಂಥ ಸಂಪ್ರದಾಯ. ಇಂದಿಗೂ ಗುರುಪುತ್ರರಾಗಿರ್ತಕ್ಕಂತಹ ನಮ್ಮೆಲ್ಲರಿಗೂ ಮಾನ್ಯರಾಗಿರ್ತಕ್ಕಂಥ ವಿದ್ಯಾಸಿಂಹಾಚಾರ್ಯರು ಅದನ್ನು ಮುಂದುವರಿಸಿಕೊಂಡು ಹೊರಟಿದ್ದಾರೆ. ನನಗೆ ತಿಳುವಳಿಕೆ ಬಂದಾಗಿನಿಂದಲೂ ಪ್ರತಿ ವರ್ಷ ನನ್ನ ಸೇವೆಯೂ ಕೂಡ ಅದರಲ್ಲಿ ಇರ್ತಾರೆ. ಆ ಕಾರ್ಯಕ್ರಮ 26ರಿಂದ ಪ್ರಾರಂಭವಾಗ್ತದೆ. 26ಕ್ಕೆ ಮೊದಲೇ ನನ್ನ ಪ್ರವಚನ ವಿದುರ ಮತ್ತು ವಿದುರ ನೀತಿ, 6ರಿಂದ 8 ಸಾಯಂಕಾಲ ಆನ್ಲೈನ್ನಲ್ಲಿ ನಿಮಗೆ ಕೇಳಲಿಕ್ಕೆ ಸಿಗ್ತದೆ. ಇದರ ನಂತರ ಮರುದಿನ ಭಾಗವತದ ಮೇಲೆ ನನ್ನ ವಿದ್ಯಾಗುರುಗಳು, ಅಂದರೆ ಆಚಾರ್ಯರು ವಿದ್ಯಾಗುರುಗಳು, ಅವರ ಅಳಿಯಂದ್ರಾದ ಕೃಷ್ಣಾಚಾರ್ಯರು ನನ್ನ ವಿದ್ಯಾಗುರುಗಳು, ಅವರು ಭಾಗವತದ ಮೇಲೆ ಅದ್ಭುತವಾಗಿರ್ತಕ್ಕಂತಹ ಅವರ ಪ್ರವಚನ ಅಂದರೆ ಅಮೃತ ವರ್ಷಣ ಇದ್ದಂತೆ, ಅಮೃತಪಾನ ಇದ್ದಂತೆ ಅದರ ಪ್ರವಚನ ಇದೆ. ಅದರ ಮರುದಿವಸ 28ಕ್ಕೆ ವಿದ್ಯಾಸಿಂಹಾಚಾರ್ಯರ ಪುತ್ರರಾದ ಉಪಕುಲಪತಿಗಳು, ಮಹಾವಿದ್ವಾಂಸರು ಆಗಿರ್ತಕ್ಕಂತಹ, ಈ ಸಣ್ಣ ವಯಸ್ಸಿನಲ್ಲೇ ಸುಧಾಮಂಗಳವನ್ನು ಅನೇಕ ಶಿಷ್ಯರಿಗೆ ಸುಧಾಪಾಠ ಹೇಳಿ ಮಂಗಳವನ್ನು ಮಾಡಿದ ವಿಶ್ವಪ್ರಜ್ಞಾಚಾರ್ಯರು ರುಕ್ಮಿಣಿ ಶಿವಜಯದ ಮೇಲೆ ಪ್ರವಚನವನ್ನು ಮಾಡೋರಿದ್ದಾರೆ. 29ಕ್ಕೆ ಪೂಜ್ಯ ವಿದ್ಯಾಸಿಂಹಾಚಾರ್ಯರು ಉಪನಿಷತ್ತಿನ ಸಂದೇಶವನ್ನು ಕೊಡೋರಿದ್ದಾರೆ. ಎಲ್ಲಕ್ಕೂ 6ರಿಂದ 8 ಈ ನನ್ನ ಮೊದಲನೇದು ಆನಂದ ವಿಹಾರ್ ವಿದ್ಯಾಲಯದ ಯೂಟ್ಯೂಬ್ನಲ್ಲಿ ಪ್ರವಚನ ಕೇಳಲಿಕ್ಕೆ ಸಿಕ್ಕರೆ, ಉಳಿದ 3 ಪ್ರವಚನಗಳು ಸತ್ಯಜ್ಞಾನ ವಿದ್ಯಾಪೀಠದ ಯೂಟ್ಯೂಬ್ನಲ್ಲಿ ಇದನ್ನು ನೀವು ಅವಶ್ಯವಾಗಿ ಕೇಳಬಹುದು. ಅವರ ಕೃಷ್ಣರಾಯರ ಪರಂಪರೆಯನ್ನು ಅವರ ಮಕ್ಕಳು ಅನೂಚಾನವಾಗಿ ನಡ್ಕೊಂಡು ಬರ್ತಾ ಇದ್ದಾರೆ. ಪ್ರಹ್ಲಾದ, ಆನಂತರ ನಮ್ಮನ್ನು ಬಿಟ್ಟು ಹೋಗಿರ್ತಕ್ಕಂಥ ಭೀಮ, ಆಮೇಲೆ ರಾಮಣ್ಣ, ಎಲ್ಲರೂ ಅಣ್ಣಂದು ಹೇಳಿ ಮಾಡ್ತಾರೆ. ಈ ವರ್ಷವೂ ಕೂಡ ಅವರು ಈಗ 3ನೇ ಜನರೇಷನ್ ಸೇರಿಕೊಂಡಿದೆ. ಶ್ರೀಧರ ಮತ್ತು ಪ್ರಹ್ಲಾದ ಮಕ್ಕಳೆಲ್ಲ ಸೇರಿ ಈ ಸಲ ಎಲ್ಲರೂ ಕೊರೋನಾ ಇದ್ದರಿಂದ ಅಲ್ಲಿ ಮಾಡುವಂತಿಲ್ಲ, ಇಲ್ಲದರೆ ಗೋರೆಗಾಂವದಲ್ಲಿ ಕಾರ್ಯಕ್ರಮ ನಡೀತಾ ಇತ್ತು. ಅನೇಕ ಜನ ನಿಮ್ಮೆಲ್ಲರಿಗೂ ಗೊತ್ತಿದೆ. ಆನ್ಲೈನ್ನಲ್ಲಿ ಈ 4 ದಿನ ಜ್ಞಾನಸತ್ರ ನಡೀತದೆ. ಆನಂದ ವಿಹಾರ ವಿದ್ಯಾಲಯ ಮತ್ತು ಸರ್ವಜ್ಞ ವಿದ್ಯಾಪೀಠದ ಇದರಲ್ಲಿ
ವಾಟ್ಸಪ್ನಲ್ಲಿ ನಾನು ಅದರ ಕಾರ್ಯಕ್ರಮದ ಇದನ್ನು ಕೂಡ ಹಾಕಿದ್ದೇವೆ. ಆದ್ದರಿಂದಾಗಿ ನಾಳೆ ಇನ್ನೊಮ್ಮೆ ನೆನಪು ಮಾಡ್ತೇನೆ. ನಾಡಿದ್ದು ಬೆಳಗ್ಗೆ ಭಾಗವತ ಇದ್ದೇ ಇದೆ. ಸಾಯಂಕಾಲ 6ರಿಂದ 8 ವಿದುರ ಮತ್ತು ವಿದುರ ನೀತಿಯ ಬಗ್ಗೆ ಒಂದು 4 ಮಾತುಗಳನ್ನು ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಶ್ರೀಕೃಷ್ಣಾರ್ಪಣಮಸ್ತು.